ಪ್ರಾರ್ಥನೆಯೊಂದಿಗೆ ಇವತ್ತಿನ ಅಧ್ಯಯನವನ್ನು ನಾವು ಮಾಡೋಣ ಪ್ರಿಯರೇ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ನಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಸ್ತುತಿ ಮತ್ತು ಆರಾಧನೆ ಯಜ್ಞವನ್ನು ನಿಂತ ಅಂಗೀಕಾರ ಮಾಡಿ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಸಮಯದ ಜೀವಗಳ ವಾಕ್ಯಗಳನ್ನು ಧ್ಯಾನಿಸುವ ಸಂದರ್ಭದಲ್ಲಿ ನಿನ್ನ ಆತ್ಮನ ಮೂಲಕ ನಮ್ಮ ನಡೆಸಬೇಕು ಕರ್ತನೆ ಕೇಳಿಕೊಳ್ತೇವೆ. ಘನ ಮಾನ ಮಹಿಮೆ ನಿನಗೆ ಮಾತ್ರ ಸರಿಸುತ್ತೇವೆ ಸ್ವಾಮಿ. ಯೇಸು ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 1-6 ವಾಕ್ಯ ಓದುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 3 ವರ್ಸಸ್ 1-6. ಸಾರ್ದಿಸ್ನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವನೆಂದ ಹೆಸರು ನಿನಗಿದ್ದರೂ ಸತ್ತವನಾಗಿದೆ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣಲಿಲ್ಲ. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ ಅವನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಕಳೆದ ದಿವಸಗಳಿಂದ ಸತ್ಯವೇದ, ವಿಶೇಷವಾಗಿ ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ ಪ್ರಿಯರೇ. 22 ಅಧ್ಯಾಯಗಳುಳ್ಳ ಈ ಒಂದು ಪ್ರಕಟಣೆ ಪುಸ್ತಕ ಸತ್ಯವೇದದ ಕೊನೆಯ ಪುಸ್ತಕವಾಗಿದೆ. ಈಗ ನಾವು ಧ್ಯಾನ ಮಾಡುತ್ತಿರುವಂಥದ್ದು 7 ಸಭೆಗಳ ಕುರಿತಾಗಿ. ಈಗಾಗಲೇ ನಾವು 4 ಸಭೆಗಳ ಕುರಿತು ಧ್ಯಾನಿಸಿ 5ನೇ ಸಭೆಯಾದ ನಾವು ಸಾರ್ದಿಸ್ ಸಭೆ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. 1ನೇ ವಾಕ್ಯದಲ್ಲಿ ನಾವು ಕಾಣುವಂಥದ್ದು, ಕರ್ತನಾದ ಯೇಸು ಸ್ವಾಮಿ ಈ ಒಂದು ಸಭೆಯ ವಿಳಾಸ ಹೇಳಿಕೊಂಡು ಸಂದೇಶ ಕೊಡುವಂಥದ್ದನ್ನು ಕಾಣ್ತೇವೆ. ಅದೇ 1ನೇ ವಾಕ್ಯದಲ್ಲಿ 2 ವಿಧವಾಗಿ ಸಭೆ ಕರ್ತನ ಪ್ರಕಟ ಆಗ್ತಾ ಇದ್ದಾನೆ. ಒಂದು 7 ಆತ್ಮಗಳುಳ್ಳವನಾಗಿಯೂ 2 ನಕ್ಷತ್ರಗಳುಳ್ಳವನಾಗಿಯೂ ಪ್ರಕಟವಾಗುವುದನ್ನು ಕಾಣ್ತೇವೆ. ಮತ್ತು 2ನೇ ವಾಕ್ಯದಿಂದ 3ನೇ ವಾಕ್ಯದಲ್ಲಿ 7 ವಿಧವಾದ ಎಚ್ಚರಿಕೆಯ ಸಂದೇಶಗಳನ್ನು ಈ ಸಭೆ ಕರ್ತನ ಕೊಡುವಂಥದ್ದನ್ನು ನೋಡ್ತೇವೆ. 3ನೇ ವಾಕ್ಯದಲ್ಲಿ ಪುನಃ ಅಲ್ಲಿ ನಾವು ನೋಡ್ತೇವೆ 7 ವಿಧವಾದ ಎಚ್ಚರಿಕೆಯ ಸಂದೇಶಗಳನ್ನು ಕೇಳಿ ಕೂಡ ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ, ಎಚ್ಚರಗೊಳ್ಳದೆ ಹೋದರೆ 2 ವ್ಯತ್ಯಾಸಕರವಾದ ಶಿಕ್ಷೆಗಳನ್ನು ಕರ್ತನು ಕೊಡ್ತಾನೆಂಬುದಾಗಿ ಎಚ್ಚರಿಸ್ತಿದ್ದಾನೆ. ಅದು ಯಾವುದೆಂದರೆ, 1ನೇದು ನಾನು ಕಳ್ಳನಾಗಿ ಬರುವೆನು. 2ನೇದಾಗಿ ನಿನ್ನ ಮೇಲೆ ಯಾವ ಗಳಿಗೆಯಲ್ಲಿ ಬರುವೆನು ಅದು ನಿನಗೆ ತಿಳಿಯದೆಂಬುದಾಗಿ ಕರ್ತನು ಎಚ್ಚರಿಸ್ತಾ ಇದ್ದಾನೆ. 4ನೇ ವಾಕ್ಯದಲ್ಲಿ ನಾವು ಕಾಣುತ್ತಿರುವಂಥದ್ದು, ತಮ್ಮ ಬಟ್ಟೆಗಳನ್ನು ಮೈಲಿಗೆ ಮಾಡಿಕೊಳ್ಳದವರು ಕೆಲವರು ಸಾರ್ದಿಸ್ನೊಳಗೆ ನಿನ್ನೊಳಗಿದ್ದಾರೆ ಎಂಬುದಾಗಿ ಕರ್ತನು ಹೇಳ್ತಿದ್ದಾನೆ. ಅವರು ಯೋಗ್ಯರಾಗಿದ್ದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನೊಡನೆ ನಡೆಯುರೆಂಬುದಾಗಿ ಕರ್ತನು ಪ್ರೋತ್ಸಾಹ ಕೊಡ್ತಾ ಇದ್ದಾನೆ. ಮುಂದಿನ ವಾಕ್ಯದಲ್ಲಿ ನೋಡ್ತೇವೆ, ಜಯಶಾಲಿಗೆ ಸಿಗುವಂಥ 3 ವಿಧವಾದ ಆಶೀರ್ವಾದಗಳನ್ನು ಹೇಳಿ ಕೊನೆಗೆ ಕಿವಿಯೊಳ್ಳನ್ನು ಕೇಳಲಿ ಎಂಬ ಸಂದೇಶದೊಂದಿಗೆ ಕರ್ತನು ಈ ಸಭೆಗಿರುವ ಆಲೋಚನೆಯನ್ನು ಮುಕ್ತಾಯಪಡಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಈಗ ನಾವು ಧ್ಯಾನಿಸುವಂಥ ವಾಕ್ಯ ಪ್ರಕಟಣೆ 3ನೇ ಅಧ್ಯಾಯ 4ನೇ ವಾಕ್ಯ, ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 3 ವರ್ಸಸ್ 4. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಈಗಾಗಲೇ ಅಂದರೆ ಶರೀರ ಧರಿಸುವಂಥ ವಸ್ತ್ರ ಇದೆ, ಆತ್ಮ ಧರಿಸುವಂಥ ವಸ್ತ್ರ ಕೂಡ ಇದೆ. ಆದರೆ ಹೆಚ್ಚಿನದಾಗಿ ಜನರು ಶರೀರದ ವಸ್ತ್ರಗಳ ಕುರಿತಾಗಿ ಮಾತ್ರ ಒಂದು ಜ್ಞಾನವುಳ್ಳವರಾಗಿದ್ದಾರೆ. ಆತ್ಮ ಧರಿಸುವಂಥ ವಸ್ತ್ರಗಳ ಕುರಿತಾಗಿ ಅನೇಕರಿಗೆ ಮಾಹಿತಿ ಇಲ್ಲ ಪ್ರಿಯರೇ. ಆದರೆ ಕಳೆದ ದಿವಸಗಳಲ್ಲಿ ಆತ್ಮ ಧರಿಸತಕ್ಕ 10 ವಿಧವಾದ ವಸ್ತ್ರಗಳ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ. ಅದರ ನಂತರ ಇನ್ನೂ ಕೂಡ ಆತ್ಮ ಧರಿಸಬೇಕಾದಂಥ 5 ವಿಧವಾದ ಸಂಗತಿಗಳ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ 2 ಸಂಗತಿ ಈಗಾಗಲೇ ಧ್ಯಾನಿಸಿದ್ದೇವೆ. ಒಂದು, ರೋಮಪುರದ ಪತ್ರಿಕೆ 13 ಅಧ್ಯಾಯದ 12ನೇ ವಾಕ್ಯ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 13-12, ಅಂದರೆ ಬೆಳಕಿನ ಆಯುಧಗಳನ್ನು ನಮ್ಮ ಆತ್ಮ ಧರಿಸಿಕೊಳ್ಳಬೇಕೆಂಬುದಾಗಿ ನಾವು ಸವಿಸ್ತರವಾಗಿ ಎಫೆಸ್ ಚಾಪ್ಟರ್ 6 14-18 ವಾಕ್ಯದ ಪ್ರಕಾರ 7 ವಿಧವಾದ ಬೆಳಕಿನ ಆಯುಧಗಳ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. 2ನೇದಾಗಿ ನಾವು ಧ್ಯಾನಿಸಿದ್ದು ಎಫೆಸ್ ಚಾಪ್ಟರ್ 4 22, 23, 24, ಎಫೆಸ 4 22-24 ವಾಕ್ಯ, ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕೆಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಈಗ ನಾವು 3ನೇದಾಗಿ ಧ್ಯಾನಿಸುವಂಥದ್ದು
ನಾವು ರೋಮ 13:14 ವಾಕ್ಯ, ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಮೂರನೇದಾಗಿ ಧರಿಸಿಕೊಳ್ಳತಕ್ಕಂಥದ್ದು ಕ್ರಿಸ್ತನನ್ನು ಆಗಿದೆ. ನಾವು ಓದಿಕೊಳ್ಳೋಣ ರೋಮನ್ಸ್ 13:14. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಅಂದ್ರೆ ಇಲ್ಲಿ ನಾವು ನೋಡ್ತಾ ದೇಹದ ಆಸೆಗಳನ್ನು ಇದು ಮಾಡುವುದಕ್ಕೆ ಚಿಂತಿಸದೆ ಏನ್ ಮಾಡ್ಬೇಕಂತೆ, ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ಅಲ್ಲಿ ಪೌಲನು ಆಲೋಚನೆ ಕೊಡ್ತಾ ಇದ್ದಾನೆ. ಗಲಾತ್ಯ 3:27, ಗಲಾತ್ಯನ್ 3:27 ಕೂಡ ಓದಿಕೊಳ್ಳೋಣ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವಂತ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಇಲ್ಲಿ ಪೌಲನು ಒಳ್ಳೆ ಆಲೋಚನೆ ಕೊಡ್ತಾ ಇದ್ದಾನೆ. ಅಂದ್ರೆ ದೀಕ್ಷಾಸ್ನಾನ ನಾವು ಮಾಡಿಕೊಂಡ ಉದ್ದೇಶ ಅದು ಕ್ರಿಸ್ತನನ್ನು ಸೇರುವುದಕ್ಕೋಸ್ಕರವಾಗಿ. ಆ ಒಂದು ಸಮಯದಲ್ಲಿ ಕ್ರಿಸ್ತನನ್ನು ನಾವು ಧರಿಸಿಕೊಂಡಿದೆ ಎಂಬಂತ ಮಾತಿನಲ್ಲಿ ಪೌಲನು ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಅಂದರೆ ನಾವು ದೇವರ ವಾಕ್ಯವನ್ನು ಓದುವಾಗ ತಿಳಿದುಕೊಳ್ಳುವುದೇನೆಂದರೆ, ಕ್ರಿಸ್ತನು ನಮ್ಮ ಒಳಗಡೆ ಬಂದಿದ್ದಾನೆ. ಯಾವ ದಿವಸ ನಾವು ರಕ್ಷಣೆ ಹೊಂದಿದ್ದೇವೆ ಆ ದಿನದಿಂದ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೊಳಗಿದ್ದಾನೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ 1 Corinthians 6:17 ಪ್ರಕಾರ, 1 Corinthians 6:17 ಪ್ರಕಾರವಾಗಿ ಯಾರು ಕರ್ತನ ಸಂಸ್ಕರ್ಗದಲ್ಲಿದ್ದಾನೋ ಅವನು ಕರ್ತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆಂಬುದಾಗಿ ಅಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ನಾವು ಕೊಲೊಸ್ಸೆ 1:28 ವಾಕ್ಯ ಓದುವಾಗ ಮಹಿಮೆಯ ನಿರೀಕ್ಷೆಗಾಗಿ ಕರ್ತನ ಯೇಸು ಸ್ವಾಮಿ ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಒಂದು ರೀತಿ ಹೇಳಬೇಕಾದ್ರೆ ಕ್ರಿಸ್ತನನ್ನು ಪೂರ್ಣವಾಗಿ ನಾವು ಧರಿಸಿಕೊಂಡಿದ್ದೇವೆ. ಲೋಕವು ಕಾಣುವಂಥದ್ದು ನಮ್ಮನ್ನಲ್ಲ ಪ್ರಿಯರೇ, ಲೋಕವು ಕಾಣುವಂಥದ್ದು ಕ್ರಿಸ್ತನನ್ನಾಗಿರಬೇಕು. ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿಯನ್ನು ಕಾಣುವಂಥದ್ದಾಗಿರಬೇಕು. ನೋಡಿ, ಅಪೊಸ್ತಲಕೃತ್ಯ 11ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ ಓದ್ತೇವೆ. ಆಕ್ಟ್ಸ್ ಆಫ್ ಅಪೊಸ್ತಲಸ್ ಚಾಪ್ಟರ್ 11 ವರ್ಸಸ್ 26-27 ಓದುವುದಾದರೆ, ಅಂತ್ಯೋಕ್ಯದಲ್ಲಿ ಶಿಷ್ಯರಿಗೆ ಮೊದಲನೇ ಬಾರಿ ಕ್ರೈಸ್ತರೆಂಬ ಹೆಸರು ಬಂತೆಂಬುದು ಓದೋಣ ನಾವು. ಅವನನ್ನು ಕಂಡು ಅಂತ್ಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಆಮೇಲೆ ಅವರು ಪೂರಾ 1 ವರುಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಅಂತ್ಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಅಂತ್ಯೋಕ್ಯದಲ್ಲಿ ಶಿಷ್ಯರಿಗೆ ಮೊದಲ ಸರಿ ಕ್ರೈಸ್ತರೆಂಬ ಹೆಸರು ಬಂತು. ಶಿಷ್ಯರನ್ನು ಕ್ರೈಸ್ತರೆಂಬುದಾಗಿ ಕರೀತಿದ್ದಾರೆ. ಕ್ರೈಸ್ತತ್ವ ಎಂಬುವಂಥದ್ದು ಒಂದು ಧರ್ಮವಲ್ಲ ಪ್ರಿಯರೇ. ಕ್ರೈಸ್ತತ್ವ ಎಂಬುವಂಥದ್ದು ಒಂದು ಮಾರ್ಗವಾಗಿದೆ. ಅದು ಪರಲೋಕಕ್ಕೆ ಹೋಗುವಂಥ ಒಂದು ಮಾರ್ಗ ಎಂಬುದಾಗಿ ಚೆನ್ನಾಗಿ ನಾವು ಅರಿತುಕೊಂಡವರಾಗಿರಬೇಕು. ಇಲ್ಲಿ ಶಿಷ್ಯರಾದವರಿಗೆ ಕ್ರೈಸ್ತರೆಂಬುದಾಗಿ ಕರೆದರು. ಧರ್ಮದ ಜನರಿಗೆ ಅಲ್ಲ, ಯಾರೆಲ್ಲ ಯೇಸು ಕ್ರಿಸ್ತನಿಗೆ ಶಿಷ್ಯರಾಗಿದ್ದಾರೋ ಅವರಿಗೆ ಇಲ್ಲಿ ಕ್ರೈಸ್ತರೆಂಬುದಾಗಿ ಕರೀತಾ ಇದ್ದಾರೆ. ಇದರ ಅರ್ಥ ಏನೆಂದರೆ, ಕ್ರಿಶ್ಚಿಯನ್ ಎಂಬುದಾಗಿ ಎನ್ನುವಂಥ ಪದದ ಅರ್ಥ ಕ್ರಿಸ್ತನು ನನ್ನೊಳಗೆ ವಾಸ ಮಾಡ್ತಾ ಇದ್ದಾನೆಂಬುದಾಗಿ ಅರ್ಥ. ಕ್ರೈಸ್ಟ್ ಈಸ್ ಇನ್, ಯೇಸು ಸ್ವಾಮಿ ನನ್ನೊಳಗೆ ವಾಸ ಮಾಡ್ತಾ ಇದ್ದಾನೆ. ಆದರೆ ಅವರು ತಮ್ಮನ್ನು ಕ್ರೈಸ್ತರಿಂದ ಕರೀಲಿಲ್ಲ, ಅನ್ಯರು ಕರೀತಾ ಇದ್ದಾರೆ. ಇವರು ನೋಡಿಕೊಂಡು ಇವರು ಕ್ರೈಸ್ತರು, ಅಂದರೆ ಇವರ ಒಳಗಡೆ ಕರ್ತನಾದ ಯೇಸು ಕ್ರಿಸ್ತನು ಜೀವಿಸುತ್ತಾ ಇದ್ದಾನೆಂಬುದಾಗಿ ಅವರು ಹೇಳ್ತಾ ಇದ್ದರು. ನಾನು ಬಾರಿನಲ್ಲಿದ್ದಾಗ ಆರಂಭದ ಕಾಲಘಟ್ಟ, ಅದು 95ನೇ ಇಸ್ವಿ 96ನೇ ಇಸ್ವಿ ಎಲ್ಲ ಏನಾಗಿತ್ತಂದರೆ, ನಾನು ಕುಡಿತಾ ಇದ್ದೆ, ಯಾಕಂದರೆ ಮದ್ಯಪಾನ ಮಾಡ್ತಾ ಇದ್ದೆ ಪ್ರಿಯರೇ. ಮಾತ್ರವಲ್ಲದೆ ಅನೇಕ ಸಲ ನನ್ನೊಂದಿಗೆ ಇನ್ನೊಬ್ಬರು ಜೊತೆ ಕೆಲಸಗಾರರಿದ್ದ, ಅವರು ಕೃಷ್ಣನ್ ಎಂಬುದಾಗಿ, ಅವರು ತಮಿಳುನಾಡಿಗೆ ಸಂಬಂಧಪಟ್ಟವರು. ಆವಾಗ ಅವರಿಗೆ 45 ವಯಸ್ಸು, ನಂದು ಅವರ ಅರ್ಧ ವಯಸ್ಸಾಗಿತ್ತು ಪ್ರಿಯರೇ. ಆದರೆ ನಾನು ಅವರಿಗೆ ಮರ್ಯಾದೆ ಕೊಡ್ತಾ ಇರಲಿಲ್ಲ, ತುಂಬ ಬೈತಾ ಇರುವಂಥದ್ದು, ಉಪದ್ರವ ಎಲ್ಲ ಕೊಡ್ತಾ ಇದ್ದೆ ಪ್ರಿಯರೇ. ಮಾತ್ರವಲ್ಲ ಅವರಿಗೆ ನಾನು ಒಂದು ತಮಾಷೆಯಾಗಿ ಕಿಟ್ಟ ಎಂಬುದಾಗಿ ಕರೀತಾ ಇದ್ದೆ ಪ್ರಿಯರೇ. ಹೀಗೆ ಆ ರೀತಿಯಲ್ಲಿ ನಡೀತಿತ್ತು. ಅನೇಕ ಸಲ ಅವರಿಗೆ ಕುಡಿಯುವುದಕ್ಕೆ ಸಹ ಕರ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ಒಂದು ದಿವಸ ಅವರು ನನ್ನನ್ನು ಕುಡಿಯುವುದಕ್ಕೆ ಕಾಯ್ತಾ ಇದ್ದರು. ನಾನು ಹೇಳಿದೆ, ನಾನು ಹೋಗಿ ಬರ್ತೇನೆ. ನಾನು ಸರಿಯಾಗಿ ಕುಡಿದು ತಿರುಗಿ ಬಂದೆ. ನಮ್ಮ ಹತ್ರ ನಾವು ಕೀಲು ಹಾಕೋದಿಲ್ಲ, ಒಳಗಡೆ ಚಿಲಕ ಹಾಕೋದಿಲ್ಲ. ನಮ್ಮ ಹತ್ರ 2 ಸಾವಿ ಇರ್ತದೆ, ಅವ್ರದ್ದೊಂದು ನಮ್ಮ ಹತ್ರ ಒಂದು. ನಾವು ಚೀಲಕ ಕೀ ಹಾಕಿಕೊಂಡು ಹೊರಗೆ ಹೋಗೋದು. ಅವರು ಚೀಲಕ ಹೊರಗೆ ಹೋಗಬೇಕಾದ್ರೆ ಕೀ ಓಪನ್ ಮಾಡಿ ಅವರು ಹೋಗ್ತಾ ಇದ್ದಾರೆ. ಒಂದು ದಿವಸ ಅವರು ರೆಡಿಯಾಗಿ ಸ್ನಾನೆಲ್ಲ ರೆಡಿಯಾಗಿ ಕಾಯ್ತಾ ಇರ್ತಾರೆ, ನಾನು ಬರ್ತೀನಿ ಕರ್ಕೊಂಡು ಹೋಗ್ತೇನೆ ಅಂತ. ನಾನು ಕುಡ್ಕೋತಾ ನಾನು ಬಂದು ಬೆಲ್ ಹಾಕಿದೆ. ಬೆಲ್ ಹಾಕುವಾಗ ಅವರು ಡೋರ್ ಓಪನ್ ಮಾಡಲಿಲ್ಲ ಪ್ರಿಯರೇ. ತುಂಬ ಸಲ ಇದು ಮಾಡಿದೆ. ಸುಮಾರು ಒಂದು 5 ನಿಮಿಷಗಳ ನಂತರ ಬಂದು ಓಪನ್ ಮಾಡಿ, ನಾನು ಹೋಗಿ ಅವರ ಗೋಡೆಗೆ
ಬಡಿದು ಅವರ ತಲೆಯನ್ನು ಸರಿಯಾಗಿ ಹೊಡೆದ ಪ್ರಿಯರೇ. ಒಂದು ಕುಡಿದ ಅಮಲಿನಲ್ಲಿ ಕೊನೆಗೆ ನನ್ನ ಬಾಸ್ ಬಂದು ನನಗೆ ಎಚ್ಚರಿಕೆ ಕೊಟ್ಟು, ಈ ರೀತಿಯ ಒಂದು 3 ಸಲ ನನ್ನ ಬಾಸ್ ನನಗೆ ಎಚ್ಚರಿಕೆ ಕೊಟ್ಟಿದ್ದರು. ಒಂದೇ ಪೊಲೀಸ್ಗೆ ಕೊಡ್ತೇನೆ, ಜೈಲಿಗೆ ಹಾಕಿಬಿಡ್ತೇನೆ ಮತ್ತು ಅಲ್ಲಿಂದ ಡಿಪೋರ್ಟ್ ಮಾಡ್ತೇನೆ ನಿನ್ನೆಂಬುದಾಗಿ. ಆದರೆ ದೇವರ ಒಂದು ಉದ್ದೇಶ ನನ್ನ ಜೀವಿತ ಇದ್ದದರಿಂದಾಗಿ ದೇವರು ನನ್ನನ್ನು ಕಾಪಾಡಿದರು ಪ್ರಿಯರೇ. ಆದರೆ ನಾನು ರಕ್ಷಣೆ ಹೊಂದಿದ ನಂತರವಾಗಿ ಪ್ರತಿ ಗುರುವಾರ ನನ್ನ ರೂಮ್ನಲ್ಲಿ ಇಡೀ ರಾತ್ರಿ ನಾವು ಪ್ರಾರ್ಥನೆ ಮಾಡ್ತಿದ್ದೆವು. ಅದಕ್ಕಾಗಿ ಸುಮಾರು ಒಂದು 20ರಿಂದ 25-30 ಹುಡುಗರು ಬರ್ತಾ ಇದ್ದರು. ಅವರಿಗೆಲ್ಲ ಅಡಿಗೆ ಎಲ್ಲ ರೆಡಿ ಮಾಡಿ ನಾನು ಪ್ರಾರ್ಥನೆಗೆ ರೆಡಿ ಆಗ್ತಾ ಇದ್ದೆ. ಹಾಗೆ ಆ ಸಮಯದಲ್ಲಿ ಅವರು ಬರುವಂಥ ಸಂದರ್ಭದಲ್ಲಿ ಆ ಕೃಷ್ಣನ್ ಎಂಬುದಾಗಿರುವಂಥ ವ್ಯಕ್ತಿ ಅವ್ರಿಗೆ ಏನು ಹೇಳಬೇಕು ಗೊತ್ತಾ, ಕಾರಣ ನಾನು ರಕ್ಷಣೆ ಹೊಂದಿದ ನಂತರ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ನಾನು ಅವರಿಗೆ ಮಾಮ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದೆ, ಮರ್ಯಾದೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ, ಅವ್ರ ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅವರು ಅದನ್ನು ಎದುರು ನೋಡಲಿಲ್ಲ. ಅವ್ರು ನನ್ನ ಸ್ನೇಹಿತರೆಲ್ಲ ಬರುವಾಗ, ವಿಶ್ವಾಸಗಳ ಬರುವಾಗ ಅವ್ರಿಗೆ ಹೇಳ್ತಾರೆ, ಸುನೀಲ್ ಒಳಗೆ ಯೇಸು ಬಂದಿದ್ದಾನೆ, ಸುನೀಲ್ ಒಳಗೆ. ಅವ್ರಿಗೆ ಏನು ಇದರ ಅನುಭವ ಏನು ಹೇಳಬೇಕಂತ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅದು ಇವರು ಈ ರೀತಿ ಅವ್ರ ಹತ್ರ ಹೇಳ್ತಿದ್ರು, ಸುನೀಲ್ ಒಳಗೆ ಯೇಸು ಬಂದಿದ್ದಾನೆ, ಸುನೀಲ್ ಒಳಗೆ ಯೇಸು ಬಂದಿದ್ದಾನೆ ಅಂತ ಅವರಿಗೆ ಹೇಳ್ತಾ ಇದ್ದಾರೆ ಪ್ರಿಯರೇ. ಹೌದು ಪ್ರಿಯರೇ, ಯೇಸು ಕ್ರಿಸ್ತ ನಮ್ಮೊಳಗಿದ್ದರೆ ಮಾತ್ರ ನಾವು ಈ ಲೋಕದಲ್ಲಿ ಒಂದು ಸಾಕ್ಷಿಯಾಗಿ ಬೆಳಕಾಗಿ ಜೀವಿಸುವುದಕ್ಕೆ ನಮಗೆ ಸಾಧ್ಯ. ಅದಕ್ಕಾಗಿ ಪೌಲನು ಹೇಳ್ತಾ ಇದ್ದಾನೆ, ದೀಕ್ಷಾಸ್ನಾನದ ಮೂಲಕವಾಗಿ ನೀವು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ ಎಂಬುದಾಗಿ ಅಲ್ಲಿ ಆತನು ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ನಾವು ಇವತ್ತು ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಬೇಕು. ಕ್ರಿಸ್ತನನ್ನು ನಾವು ಧರಿಸಿಕೊಂಡಿದ್ದೇವಾ? ನಮ್ಮ ಜೀವಿತದಲ್ಲಿ ಇವತ್ತು ಕ್ರಿಸ್ತನನ್ನು ನಾವು ಪ್ರಕಟಪಡಿಸಲಿಕ್ಕೆ ನಮಗೆ ಸಾಧ್ಯವಾಗುತ್ತಾ ಇದೆಯಾ? ನಮ್ಮ ಜೀವಿತದಲ್ಲಿ ಸ್ವಭಾವಗಳು ಇನ್ನೂ ಕೂಡ ಬದಲಾವಣೆ ಆಗಿದೆಯಾ? ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಅಲ್ಲಲ್ಲಿಯ ನಮ್ಮ ಸ್ವಭಾವದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿರದೆ ಹೋದರೆ ಅಲ್ಲಲ್ಲಿಯ ಈ ಸಮಯದಲ್ಲಿ ನಾವು ಒಪ್ಪಿಸಿಕೊಡೋಣ. ಕ್ರಿಸ್ತನನ್ನು ನಾವು ಧರಿಸಿಕೊಂಡಿದ್ದೇವೆ ಎಂಬಂಥ ಸಂಗತಿ ಇವತ್ತು ನಮಗೆ ಗೊತ್ತಾಗಿರುವುದರಿಂದ ಇವತ್ತಿನಿಂದ ನಮ್ಮ ಒಳಗಿರುವಂಥ ಕ್ರಿಸ್ತನು ಆತನು ಪ್ರಕಟ ಆಗಬೇಕು. ಪೌಲನೊಂದು ಮಾತನ್ನು ಹೇಳ್ತಾ ಇದ್ದಾನೆ, ಗಲಾತ್ಯ 2:20 ನಾನು ನನ್ನನ್ನು ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಈಗ ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಇನ್ನೊಂದು ರೀತಿಯಾಗಿ ಜಾನ್ ಚಾಪ್ಟರ್ 5:35 ಓದುವ. ಯೋಹನ 5:35. ಯೋಹಾನನು ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸಿದನು. ಅವನು ಕೊಡುವ ಬೆಳಕಿನಲ್ಲಿ ಸ್ವಲ್ಪ ಕಾಲ ವಿನೋದಗೊಳ್ಳುವುದಕ್ಕೆ ಮನಸ್ಸು ಮಾಡಿದೆ. ಇನ್ನೊಂದು ವಾಕ್ಯ 29:30 ಕೂಡ ಓದಿ. ಆದರೂ ಮದಲಿಂಗನ ಗೆಳೆಯನು ಅವನ ಹತ್ತಿರ ನಿಂತುಕೊಂಡು ಅವನ ಮಾತುಗಳನ್ನು ಕೇಳಿ ಮದಲಿಂಗನ ಧ್ವನಿಗೆ ಬಹು ಸಂತೋಷ ಪಡುತ್ತಾನಲ್ಲವೇ, ಇದರಂತೆ ನನಗಿರುವ ಸಂತೋಷ ಅದು ನೆರವೇರಿತು. ಆತನು ವೃದ್ಧಿಯಾಗಬೇಕು. ಯೇಸು ಕ್ರಿಸ್ತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು. ನಮ್ಮ ಜೀವಿತದಲ್ಲಿ ಕ್ರಿಸ್ತನು ವೃದ್ಧಿಯಾಗಬೇಕು ಪ್ರಿಯರೇ, ನಾವು ಕಡಿಮೆ ಆಗಬೇಕು. ಯಾವಾಗ ನಾವು ಕಡಿಮೆ ಆಗುತ್ತೇವೆ ಆಗ ಕ್ರಿಸ್ತನು ನಮ್ಮ ಜೀವಿತದ ಮೂಲಕ ವೃದ್ಧಿ ಆಗುತ್ತಾನೆ. ಆ ಒಂದು ಸ್ಥಾನಿಕ ಯೋಹನ್ನನು ಇದನ್ನು ಅರಿತಿದ್ದ. ಆತನ ಹೃದಯದ ಆಸೆ ಆಗಿತ್ತು, ಕ್ರಿಸ್ತನು ಯಾವಾಗಲೂ ವೃದ್ಧಿ ಆಗಬೇಕು, ನಾನು ಕಡಿಮೆ ಆಗುತ್ತಲೇ ಹೋಗಬೇಕೆಂಬುದಾಗಿ ಆತನ ಬಯಕೆ ಆಗಿತ್ತು ಪ್ರಿಯರೇ. ಇವತ್ತು ನಾವು ಒಂದು ವಿಷಯ ತಿಳ್ಕೋಬೇಕು, ನಾವು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವೆ ಪ್ರಿಯರೇ. ಆದ ಕಾರಣ ನಾವು ಈ ಲೋಕದಲ್ಲಿ ಸಾಕ್ಷಿಯಾಗಿ ಉಪ್ಪಾಗಿ ಬೆಳಕಾಗಿ ನಾವು ಜೀವಿಸಬೇಕೆಂಬುದು ನಾವು ತಿಳ್ಕೊಳ್ಳುವರಾಗಿರಬೇಕು. ಓಕೆ, ನಾಲ್ಕನೇದಾಗಿ ಧರಿಸಿಕೊಳ್ಳತಕ್ಕಂಥ ಒಂದು ಸಂಗತಿ ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 12ನೇ ವಾಕ್ಯ. ಬುಕ್ ಆಫ್ ಕೊಲೊಸಿಯನ್ಸ್ ಚಾಪ್ಟರ್ 3:12 ಅಲ್ಲಿ 5 ವಿಷಯಗಳು ಉಂಟು. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು ಪ್ರತಿಷ್ಠಿತರು ಪ್ರಿಯರು ಆಗಿರುವುದರಿಂದ ಕನಿಕರ ದಯೆ ದೀನಭಾವ ಸಾತ್ವಿಕತ್ವ ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಇದು ಪವಿತ್ರಾತ್ಮನ 9 ಫಲಗಳಲ್ಲಿ ಕೂಡ ಈ ಅನೇಕ ಸಂಗತಿಗಳನ್ನು ನಾವು ಕಾಣಲಿಕ್ಕೆ ಗಲಾತ್ಯ 5:22-23 ಪವಿತ್ರಾತ್ಮನಿಗೆ ಸಂಬಂಧಪಟ್ಟ 9 ಫಲಗಳನ್ನು ಕೂಡ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗಿದೆ ಪ್ರಿಯರೇ. ಆದ ಕಾರಣ ಮೊದಲದಾಗಿ ಪೌಲ ಏನ್ ಹೇಳ್ತಾ 12ನೇ ವಾಕ್ಯ ಅದರ ಮೇಲೆ ಓದಿ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು. ನಾವು ತಿಳ್ಕೋಬೇಕು, ನಾವು ಯಾರಿಂದ ಆರಿಸಿಕೊಳ್ಳಲ್ಪಟ್ಟಿದ್ದೇವೆ? ದೇವರು ನಮ್ಮನ್ನು ಆರಿಸಿದ್ದಾನೆ ಒಂದು ಉದ್ದೇಶಕ್ಕಾಗಿ. ಸುಮ್ಮನೆ ದೇವರು ಆರಿಸಲಿಲ್ಲ ಪ್ರಿಯರೇ, ಒಂದು ಉದ್ದೇಶದಿಂದ ದೇವರು ನಮ್ಮನ್ನು ಆರಿಸಿದ. ಲೋಕದಲ್ಲಿ ಎಲ್ಲರನ್ನು ಆರಿಸಿಲ್ಲ, ಕೆಲವರನ್ನು ಮಾತ್ರ ಆರಿಸಿದ್ದಾನೆ. ಚೆನ್ನಾಗಿ ನಾವು ತಿಳ್ಕೋಬೇಕು. ಕರೆಯಲ್ಪಟ್ಟವರು ಬಹುಮಂದಿ ಇದ್ದರು, ಆರಿಸಲ್ಪಟ್ಟವರು ಕೆಲವರು ಮಾತ್ರ ಅಂತ ಮತ್ತಾಯ 27:14 ಓದ್ತೇವೆ, ಮ್ಯಾಥ್ಯೂ 22:14 ಓದ್ತೇವೆ. ದೇವರಿಂದ ನಾವು ಆರಿಸಲ್ಪಟ್ಟಿದ್ದೇವೆ. ಈ ಒಂದು ಪ್ರಜ್ಞೆ ನಮಗಿರಬೇಕು ಪ್ರಿಯರೇ.
ಈ ಪ್ರಕಟಣೆ ನಮಗಿರಬೇಕು ಪ್ರಿಯರೇ. ದೇವರೊಂದು ಉದ್ದೇಶ ನಮ್ಮನ್ನು ಆರಿಸಿದ, ಯಾವ ಉದ್ದೇಶದಿಂದ ದೇವರು ನಮ್ಮನ್ನು ಆರಿಸಿದ್ದಾನೆ ಎಂಬುದಾಗಿ ತಿಳ್ಕೊಳ್ಳುವ. ನಾವು ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ನೇ ವಾಕ್ಯ ಓದುವ. ಡ್ಯೂಟೋನಮಿ ಚಾಪ್ಟರ್ 7 ವರ್ಸಸ್ 6. ಯಾಕೆ ದೇವರು ಆರಿಸಿದ್ದಾನೆ? ತನ್ನ ಜನವಾಗುವುದಕ್ಕಾಗಿ. ಯಾಕೆಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ. ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು. ಪ್ರೈಸ್ ಗಾಡ್. ನಾವು ದೇವರಿಗೆ ಮೀಸಲಾದ ಜನರು. ಮೀಸಲು ಎಂಬ ಪದ ಹೇಳಬೇಕಾದ್ರೆ ದೇವರಿಗಾಗಿ ಮಾತ್ರ ಇರುವವರು, ದೇವರಿಗಾಗಿ ಮಾತ್ರ ಪ್ರತ್ಯೇಕಿಸಲ್ಪಟ್ಟವರು. ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಭೂಲೋಕದಲ್ಲಿ ದೇವರಿಗಾಗಿ ಮಾತ್ರ ನಾವು ಪ್ರತ್ಯೇಕಿಸಲ್ಪಟ್ಟಿದ್ದೇವೆ. ದೇವರಿಗಾಗಿ ಮಾತ್ರ ಜೀವಿಸುವುದಕ್ಕಾಗಿ ಸಮರ್ಪಿಸಲ್ಪಟ್ಟವರೆಂಬ ತಿಳ್ಕೋಬೇಕು. ಅದಕ್ಕಾಗಿ ಮೀಸಲು ಎಂಬ ಪದವನ್ನು ಕರ್ತನು ಅಲ್ಲಿ ಉಪಯೋಗಿಸಿದ್ದಾನೆ ಪ್ರಿಯರೇ. ನಾವು ಯಾಜಕ ಕಾಂಡ 20ನೇ 26ನೇ ವಾಕ್ಯ ಓದುವ. ಲೆವಿಟಿಕ 20:26. ಯೆಹೋವನೆಂಬ ನಾನು ಪರಿಶುದ್ಧನಾಗಿದ್ದೇನೆ ಮತ್ತು ನೀವು ನನ್ನ ಜನರಾಗುವಂತೆ ನಿಮ್ಮನ್ನು ಇತರ ಜನಾಂಗಗಳಿಂದ ಪ್ರತ್ಯೇಕಿಸಿದ್ದೇನೆ. ಆದುದರಿಂದ ನೀವು ನನಗೆ ಮೀಸಲಾಗಿರಬೇಕು. ಪ್ರೈಸ್ ಗಾಡ್. ದೇವರಿಗೆ ಮೀಸಲಾಗಿ ಇಡಲ್ಪಟ್ಟವರು ನಾವು. ಅದಕ್ಕಾಗಿ ಡ್ಯೂಟೋನಮಿ 7:6 ತಿರುಗಿ ನಾವು ಓದುವ. ಧರ್ಮೋಪದೇಶ ಕಾಂಡ 7:6 ತಿರುಗಿ ನಾವು ಓದಿಕೊಳ್ಳೋಣ. ಯಾಕೆಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ. ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು, ಆರಿಸಿಕೊಂಡನು. ಆದರೆ ನಮ್ಮ ಸಮಸ್ತ ಲೋಕದ ಜನಾಂಗಗಳ ಮಧ್ಯದಿಂದ ನನ್ನನ್ನು ನಿಮ್ಮನ್ನು ತನ್ನ ಜನವಾಗುವುದಕ್ಕಾಗಿ ಆತನು ಆರಿಸಿಕೊಂಡಿದ್ದಾನೆ ಪ್ರಿಯರೇ. ಹಾಗಾದರೆ ಎಷ್ಟು ಭಾಗ್ಯಶಾಲಿಗಳು ನಾವು ಪ್ರಿಯರೇ. ಲೋಕದ ಎಷ್ಟೋ ದೊಡ್ಡ ದೊಡ್ಡ ವಿದ್ಯಾವಂತರಿದ್ದಾರೆ, ವೈದ್ಯರಿದ್ದಾರೆ, ಅಥವಾ ಸೈಂಟಿಸ್ಟ್ಗಳು, ವಿಜ್ಞಾನಿಗಳಿದ್ದಾರೆ, ಹಣವಂತರಿದ್ದಾರೆ, ಕೋಟ್ಯಾಧಿಪತಿಗಳಿದ್ದಾರೆ, ಬಿಸ್ನೆಸ್ ಮನ್ಗಳಿದ್ದಾರೆ. ಅದು ಇವತ್ತು ರಕ್ಷಣೆಯಲ್ಲಿ ಅಂಥವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಗಳು, ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಇವತ್ತು ಕ್ರೈಸ್ತನ ಮಕ್ಕಳಾಗಿ ಜೀವನ ಮಾಡ್ತಾ ಇದ್ದಾರೆ. ಅನೇಕರ ಸಾಕ್ಷ್ಯಗಳನ್ನು ನೀವು ಕಳೆದ ದಿವಸಗಳಲ್ಲಿ ಕೇಳಿರಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅನೇಕರಿಗೆ ಇಲ್ಲದಂಥ ಒಂದು ಸೌಭಾಗ್ಯ ಇವತ್ತು ನನಗೆ ನಿಮಗೆ ಕೊಡಲ್ಪಟ್ಟಿದೆ. ಅದು ದೇವರ ಕೃಪೆ. ಯೋಗ್ಯವಲ್ಲ ದೇವರಿಗೆ ಸಿಗುವಂಥ ದಯೆ ಅದು ದೇವರ ಕೃಪೆಯಾಗಿ, ದೇವರ ಕೃಪೆಯಿಂದ ದೇವರು ನಮಗೆ ಆರಿಸಿಕೊಂಡಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ. ತನ್ನ ಜನವಾಗುವುದಕ್ಕಾಗಿ, ಆತನ ಜನರಾಗುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಎರಡನೇದಾಗಿ ಇನ್ನು ಯಾಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಳೋಣ. ಜಾನ್ ಚಾಪ್ಟರ್ 15:16. ಯೋಹನ್ನ 15:16. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲವನ್ನು ಕೊಡುವರಾಗಬೇಕೆಂದು, ನೀವು ಕೊಡುವಂತ ಫಲ ನಿಲ್ಲುವಂತದ್ದು ಆಗಬೇಕೆಂದು ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ. ಸಾಕು. ಅಲ್ಲಲಿಯ. ಹಾಗಾದರೆ ನಾವು ಕರ್ತನನ್ನು ಆರಿಸಿದ್ದಲ್ಲ, ದೇವರನ್ನು ನಾವು ಆರಿಸಿದ್ದಲ್ಲ, ದೇವರು ನಮ್ಮನ್ನು ಆರಿಸಿದ್ದಾನೆ ಒಂದು ಉದ್ದೇಶದಿಂದ. ಯಾವ ಉದ್ದೇಶದಿಂದ? ಫಲವನ್ನು ಕೊಡಬೇಕೆಂಬ ಉದ್ದೇಶದಿಂದ. ಮತ್ತು ನಾವು ಕೊಡಿದ ಫಲ ಹೇಗಿರಬೇಕಂತೆ? ನಿಲ್ಲುವಂಥ ಒಂದು ಫಲ. ನಮ್ಮ ಸ್ವಭಾವದಲ್ಲಿ ಮೂಲಕ ಫಲ ಕೊಡಬೇಕು, ನಮ್ಮ ನಡತೆಯ ಮೂಲಕ ಫಲ ಕೊಡಬೇಕು, ಹಲಲಿಯ, ಅಥವಾ ಸೇವೆಯ ಮೂಲಕವಾಗಿ ನಾವು ಫಲ ಕೊಡಬೇಕು. ಬೇರೆ ಬೇರೆ ರೀತಿಯಲ್ಲಿ ನಾವು ಫಲವನ್ನು ಕೊಡುವವರಾಗಿರಬೇಕು. ಅಲ್ಲಲ್ಲಿಯ. ಫಲ ಕೊಡದಿದ್ದರೆ ಏನಾಗ್ತದೆ? ದೇವರ ನಾಮವು ದೂಷಣೆಗೆ ಒಳಗಾಗುತ್ತದೆ ಪ್ರಿಯರೇ. ಜಾನ್ 15:8 ಹೇಳ್ತದೆ, ಯೋಹನ್ನ 15:8 ಹೇಳ್ತದೆ, ಫಲ ಕೊಡುವುದರ ಮೂಲಕ ದೇವರ ನಾಮವು ಮಹಿಮೆ ಹೊಂದುತ್ತದೆ ಎಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗೆ ಇವತ್ತು ದೇವರು ನಮ್ಮನ್ನು ಆರಿಸುವ ಉದ್ದೇಶ ತಿಳ್ಕೋಬೇಕು. ಇವತ್ತು ನನ್ನ ಜೀವಿತದ ಮೂಲಕ ಫಲ ಕೊಡ್ತಾ ಇದ್ದೇನೆ ನಾವು ಒಂದು ವಾಕ್ಯ ಓದುವುದಾದರೆ, ನಾವು ಯೆಶಾಯನ ಪುಸ್ತಕ 5ನೇ ಅಧ್ಯಾಯ 1ನೇ ವಾಕ್ಯದಿಂದ 6ನೇ ವಾಕ್ಯ ತನಕ ಓದುವುದಾದರೆ,
ಇಸ್ರೇಲ್ ಜನಾಂಗವನ್ನು ದೇವರು ಕಾಡಿನ ತಂದು ಒಂದು ಬಳ್ಳಿಯಾಗಿ ನೆಟ್ಟ ಅಂತ. ಅದು ಫಲ ಕೊಡುತ್ತದೆಂಬ ದೇವರು ಎದುರು ನೋಡಿದ, ಆದರೆ ಅದು ಒಳ್ಳೆ ಫಲ ಕೊಡಲಿಲ್ಲ. ದೇವರು ದುಃಖ ಪಡ್ತಾ ಇದ್ದಾನೆ. ಓದುವ ನಾವು ಯೆಶಾಯ 5:1 ವಾಕ್ಯದಿಂದ ಓದಿ. ನನ್ನ ಪ್ರಿಯನನ್ನು ಅವನ ತೋಟವನ್ನು ಕುರಿತ ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆ, ಕೇಳಿರಿ. ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು. ಅವನು ಅದನ್ನು ಅಗೆತ ಮಾಡಿ ಕಲ್ಲುಗಳನ್ನು ತೆಗೆದು ಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೆಯಿಸಿ ಮಾಡಿಕೊಂಡು ತೋಟ ಒಳ್ಳೆ ದ್ರಾಕ್ಷಿ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು. ಯೆರೂಸಲೇಮಿನ ನಿವಾಸಿಗಳೇ, ಯೆಹೂದದ ಜನರೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ. ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ್ದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿತ್ತು? ಅದು ಒಳ್ಳೆ ದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸುತ್ತಿರಲು ಏಕೆ ಹೊಲಸು ಹಣ್ಣನ್ನು ಬಿಟ್ಟಿತು? ನನ್ನ ತೋಟವನ್ನು ಏನು ಮಾಡುವೆನೋ ಈಗ ನಿಮಗೆ ತಿಳಿಸುವೆನು, ಕೇಳಿರಿ. ಅದರ ಬೇಲಿಯನ್ನು ಕೀಳುವೆನು, ದನವು ಅದನ್ನು ಮೇಯ್ದು ಬಿಡುವುದು. ಅದರ ಗೋಡೆಯನ್ನು ಕೆಡವಿ ಹಾಕುವೆನು, ಅದು ತುಳಿದಾಟಕ್ಕೆ ಈಡಾಗುವುದು. ಅದನ್ನು ಹಾಳು ಮಾಡುವೆನು, ಯಾರೂ ಕುಡಿ ಕತ್ತರಿಸಿ ಅಗೆತ ಮಾಡುವುದಿಲ್ಲ. ಅದರಲ್ಲಿ ಮುಳ್ಳುಗಿಳ್ಳು ಬೆಳೆದು ಹೋಗುವುದು ಮತ್ತು ಅದರ ಮೇಲೆ ಮಳೆ ಸುರಿಸಬಾರದೆಂದು ಮೇಘಗಳಿಗೆ ಅಪ್ಪಣೆ ಮಾಡುವೆನು. ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷಿಯ ತೋಟವು ಇಸ್ರಾಯೇಲರ ಮನೆತನ, ಯೆಹೂದದ ಜನವು ಆತನ ಇಷ್ಟದ ಗಿಡವೇ. ಆತನು ನ್ಯಾಯವನ್ನು ನಿರೀಕ್ಷಿಸಿದಾಗ ಆಹಾ ಸಿಕ್ಕಿದ್ದು ನರಹತ್ಯವೇ, ಧರ್ಮವನ್ನು ಎದುರು ನೋಡಿದಾಗ ಆಹಾ ದೊರಕಿದ್ದು ಅರಚಾಟವೇ. ನಾವು ದುಃಖದಿಂದ ದೇವರಲ್ಲಿ ಹೇಳುವಂಥ ಒಂದು ಮಾತನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆದರೆ ಇಲ್ಲಿ ಆ ತುಳಿತಕ್ಕೆ ಒಳಗಾಗುತ್ತದೆ, ಅದರ ಗೋಡೆ ಕೆಡವುತ್ತೇನೆ, ಬೇಲಿಯನ್ನು ಕಿತ್ತೊಗೆಯುತ್ತೇನೆ, ದನ ಅದನ್ನು ಮೇಯುತ್ತದೆ ಎಂಬುದಾಗಿ ಹೇಳುವಂಥ ಮಳೆಗೆ నేను ಅಪ್ಪಣೆ ಕೊಡ್ತೇನೆ, ಬಿಡಬೇಡ ಎಂಬುದಾಗಿ ಅನೇಕ ವಿಧವಾದ ಮಾತು. ಮಳೆ ಅಂದರೆ ಆಶೀರ್ವಾದ, ಮಳೆ ಅಂದರೆ ಅಲ್ಲಿ ಅನೇಕ ಸಂಗತಿಗೆ ಹೋಲಿಕೆ ಆಗಿದೆ ಪ್ರಿಯರೇ. ಆದ ಕಾರಣ ಇಲ್ಲಿ ದೇವರು ಈ ಒಂದು ಯೆಹೂದ ಜನಾಂಗದಿಂದ ಫಲವನ್ನು ಎದುರು ನೋಡಿದ. ಅದು ಬೇಕಾದಂಥ ಫಲ ಸಿಕ್ಕತೆ ಹೋದಾಗ ದೇವರು ದುಃಖಗೊಳ್ಳುವುದನ್ನು, ನಿರಾಶೆಗೊಳ್ಳುವುದನ್ನು ಇಲ್ಲಿ ಕಾಣ್ತೇವೆ. ಆಗ ನಮ್ಮ ಜೀವಿತದಲ್ಲಿಯೂ ಆ ಕ್ರಿಸ್ತನಾದ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆ ಕುರಿತು ಆತನ ಎದುರು ನೋಡುವಂಥದ್ದು ಏನು ಗೊತ್ತುಂಟ? ನಾವು ಫಲವನ್ನು ಕೊಡಬೇಕು, ನಿಲ್ಲುವಂಥ ಫಲವನ್ನು ನಾವು ಕೊಡಬೇಕೆಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾನೆ. ನಮ್ಮನ್ನು ಪರೀಕ್ಷೆ ಮಾಡಿಕೊಡು. ಇವತ್ತು ನನ್ನ ಮೂಲಕ ದೇವರ ನಾಮ ಮಹಿಮೆ ಹೊಂದುತ್ತಾ ಇದೆಯಾ? ಆತ್ಮಗಳನ್ನು ಗೆಲ್ತಾ ಇದ್ದೇನಾ? ನನ್ನ ಸೇವೆಯನ್ನು ಸರಿಯಾದ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೇನೆ? ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಗುಣಗುಟ್ಟಬಾರದು. ಸೇವೆ ಮಾಡುವಾಗ ನಾವು ಗುಣಗುಟ್ಟಬಾರದು. ದೇವರಿಗಾಗಿ ಏನಾದರೂ ಮಾಡುವಾಗ ಗುಣಗುಟ್ಟುವಿಕೆ ನಮ್ಮ ಜೀವಿತದಲ್ಲಿ ಬರಬಾರ್ದು. ಅಲ್ಲಲ್ಲಿಯ ಗುಣಗುಟ್ಟದೆ ನಾವು ಏನು ಮಾಡಬೇಕು? ಎಲ್ಲವುಗಳನ್ನು ಮಾಡುವವರಾಗಿರಬೇಕು ಪ್ರಿಯರೇ. ಗುಣಗುಟ್ಟಿದ್ರೆ ಫಲ ಬಂದು ಆಯ್ತು ಎಂಬುದಾಗಿ ನಾವು ಹೇಳ್ತೇವೆ. ಸೇವೆ ಮಾಡುವ ಸಮಯವಾಗಿರಬಹುದು, ಆತ್ಮೀಯ ಜೀವಿತದಲ್ಲಿ ಕೊರತೆಗಳಲ್ಲಿ ಹಾದು ಹೋಗುವ ಸಮಯ ಆಗಿರ್ಬೋದು, ಎಂಥ ಪರಿಸ್ಥಿತಿಯಲ್ಲಿ ಕೂಡ ಪ್ರಿಯರೇ ಗುಣಗುಟ್ಟದೆ ನಾವೇನಾಗಿರ್ಬೇಕು? ದೇವರಿಗೆ ಮಹಿಮೆಯನ್ನು ಸಲ್ಲಿಸುವರಾಗಿರಬೇಕು. ಒಂದು ಸಾಕ್ಷಿಯಾದ ಜೀವಿತವನ್ನು ಈ ಭೂಲೋಕದಲ್ಲಿ ಜೀವಿಸಬೇಕೆಂಬುದು ದೇವರ ಒಂದು ಚಿತ್ತವಾಗಿದೆ ಪ್ರಿಯರೇ. ಹಾಗಾದರೆ ಫಲ ಎಂಬುವಂಥದ್ದು ಮೊದಲನಾಗಿ ನಾನು ಹೇಳಿದೆ, ನಮ್ಮ ಸ್ವಭಾವದ ಮೂಲಕವಾಗಿ ತೋರಿಸುವಂಥ ಗುಣಗಳು, ನಮ್ಮ ಸ್ವಭಾವದ ಮೂಲಕ ತೋರಿಸುವಂಥ ಒಂದು ಗುಣಗಳು, ರಕ್ಷಣೆ ಹೊಂದಿದ ನಂತರ ಸ್ವಭಾವದ ಮೂಲಕ ತೋರಿಸುವಂಥ ಒಂದು ಗುಣಗಳಾಗಿದೆ. ಎರಡನೇದಾಗಿ ನಮ್ಮ ನಡತೆ, ಅನುದಿನದ ದೈನಂದಿನ ನಮ್ಮ ಜೀವಿತವಾಗಿದೆ ಪ್ರಿಯರೇ. ನಮ್ಮ ನಡತೆ ಒಳ್ಳೆಯ ನಡತೆ ಪ್ರಿಯರೇ. ಮೂರನೇದಾಗಿ ಹೇಳಬೇಕಾದ್ರೆ ಸೇವೆಯಲ್ಲಿ ಎಲ್ಲ ಬಂತು. ಆತ್ಮಗಳನ್ನು ಕರ್ತನಿಗೆ ಗೆಲ್ಲುವಂಥದ್ದು ಒಂದು ಸೇವೆ ಎಂಬುದಾಗಿ ಹೇಳುವಾಗ ನೀವು ಯೋಚನೆ ಮಾಡಬಹುದು, ಪಾಸ್ಟರ್ಗಳು ಮಾಡುವಂಥ ಸೇವೆ, ಅಪೊಸ್ತಲರು ಮಾಡುವಂಥ ಸೇವೆ, ಪ್ರವಾದಿಗಳು ಮಾಡುವಂಥ ಸೇವೆ ಎಂಬುದಾಗಿ ಅಲ್ಲ ಪ್ರಿಯರೇ. ಪ್ರತಿಯೊಬ್ಬರಿಗೊಂದು ಸೇವೆ ದೇವರು ಕೊಟ್ಟಿದ್ದಾನೆ. ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಗಳು ಕೂಡ ಸೇವೆ ಮಾಡಬೇಕು. ಮತ್ತಾಯ 10:40-42 ವಾಕ್ಯ ಓದುವಾಗ, 10:42 ಒಂದು ತಂಬಿಗೆ ನೀರನ್ನು ಯೇಸುವಿನ ಶಿಷ್ಯನೆಂದು ಕೊಟ್ಟರೆ ಅದರ ಪ್ರತಿಫಲ ತಪ್ಪುವುದಿಲ್ಲ ಎಂಬುದಾಗಿ ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಒಂದು ತಂಬಿಗೆ ನೀರು ಒಬ್ಬ ವ್ಯಕ್ತಿಗೆ ಯೇಸು ಕ್ರಿಸ್ತನ ಶಿಷ್ಯನೆಂಬಂಥ ಇದರಲ್ಲಿ ನೆಲೆಯಲ್ಲಿ ನೀನು ಕೊಡುವುದಾದರೆ ಅದರ ಪ್ರತಿಫಲ ಖಂಡಿತ ತಪ್ಪುವುದಿಲ್ಲ. 1 Corinthians 15:58 ಹೇಳ್ತದೆ, ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲ, ಅದಕ್ಕೆ ಪ್ರತಿಫಲ ಇದೆ. ಒಂದು ವೇಳೆ ನಿನ್ನ ಸೇವೆ ಮಧ್ಯದಲ್ಲಿ ಗುಣಗುಟ್ಟುವುದಾದರೆ, ದೂಷಿಸುವುದಾದರೆ ಅಲ್ಲಲ್ಲಿಯ ಅದರ ಪ್ರತಿಫಲ ನಿನಗೆ ಸಿಕ್ಕಿ ಆಯಿತು. ಅಲ್ಲಲ್ಲಿಯ ಅನೇಕ ಸಲ ದೇವರು ನಮ್ಮ ಪರೀಕ್ಷೆ ಮಾಡಿಕೊಡ್ತಾನೆ. ದೇವರು ನಮ್ಮ ಪರೀಕ್ಷೆ ಮಾಡ್ತಾನೆ. ಎಷ್ಟು ಆತ್ಮಗಳನ್ನು ಗೆದ್ದಿದ್ದಿ, ಇಷ್ಟು ವರ್ಷ. ಕೆಲವರು ಹೇಳ್ತಾರೆ 5 ವರ್ಷ ಆಯಿತು, 10 ವರ್ಷ ಆಯಿತು, 15 ವರ್ಷ, 20 ವರ್ಷ ರಕ್ಷಣೆ ಒಂದೇ ಆಯಿತು. ಆದರೆ ಈ 20 ವರ್ಷದಲ್ಲಿ 10 ವರ್ಷದಲ್ಲಿ
ಎಷ್ಟು ಆತ್ಮಗಳನ್ನು ಕರ್ತನಿಗಾಗಿ ಗೆದ್ದುಕೊಂಡಿದೆ. ನೀವೊಂದು ಈ ರೀತಿಯೇ ಮಾಡ್ಬೋದು. ಕೆಲವೊಬ್ಬರಿಗೆ ಊಟಕ್ಕೆ ಮನೆಗೆ ಕರೆಯಬಹುದು, ಅಥವಾ ಹೋಟ್ಲಿಗೆ ಕರ್ಕೊಂಡು ಹೋಗಬಹುದು. ಸ್ವಲ್ಪ ಹಣ ಖರ್ಚು ಮಾಡಿ ಅವರಿಗೆ ಪ್ರೀತಿ ತೋರಿಸಿ ಅವರಿಗೆ ಸ್ವಾರ್ಥೆಯನ್ನು ಹೇಳಿ ಕರ್ತನ ಕಡೆಗೆ ನಡೆಸಲಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ ಪ್ರಿಯರೇ. ನಿಮ್ಮ ಮನೆಗೆ ಬರುವಂಥವರಿಗೆ ಅತಿಥಿ ಸತ್ಕಾರದ ಸೇವೆ ನೀವು ಮಾಡಬಹುದು. ಆದಿಕಾಂಡ 18ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದುವುದಾದರೆ, ಅಲ್ಲಿ ಮಧ್ಯಾಹ್ನದ ಹೊತ್ತಿಗೆ 3 ಪುರುಷರು ಬಂದ್ರಂತೆ. ಆ್ಯಕ್ಚುಲಿ ಯಾರು ಬಂದದ್ದು ಅಲ್ಲಿ? ತಂದೆ, ಮಗ, ಪವಿತ್ರಾತ್ಮ. ಅಲ್ಲಿ ಬಂದದ್ದು ತಂದೆ, ಮಗ, ಪವಿತ್ರಾತ್ಮ. ನಂತರದ ವಾಕ್ಯದಲ್ಲಿ ನಮಗೆ ಗೊತ್ತಾಗುತ್ತದೆ. ಅದೇ ಇವರು ಯಾರಂತ ಅಬ್ರಾಹ್ಮನಿಗೆ ಗೊತ್ತಿಲ್ಲ. ಅಬ್ರಾಹ್ಮ ಏನು ಮಾಡಿದ್ದ? ಮುಂದಕ್ಕೆ ಹೋಗಿ ಅಪರಿಚಿತರಿಗೆ ಏನು ಮಾಡ್ತಾ ಇದ್ದಾನೆ? ಅವರಿಗೆ ವೆಲ್ಕಮ್ ಮಾಡಿ, ಸ್ವಾಗತ ಮಾಡಿ, ಅವರಿಗೆ ನೀರು ಕೊಟ್ಟು ಕೈಕಾಲು ತೊಳೆಯಲಿಕ್ಕೆ ಕುಳ್ಳಿರಿಸಿ ಉಪಚಾರ ಮಾಡಿ, ಒಂದು ಕರುವನ್ನು ಆರಿಸಿ ಅದನ್ನು ಕಡಿದು ಕೊನೆಗೆ ಅಡಿಗೆ ರೆಡಿ ಮಾಡಲಿಕ್ಕೆ ಹೇಳ್ತಾ ಇದ್ದಾನೆ. ಅವರು ಅಡಿಗೆ ರೆಡಿ ಮಾಡ್ತಾರೆ. ಓದಿ ವಾಕ್ಯ. ಅಬ್ರಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗೆಂದರೆ, ಅಬ್ರಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ, ದಯವಿರಲಿ, ದಾಸನ ಬಳಿಗೆ ದಯ ಮಾಡದೆ ಮುಂದೆ ಹೋಗಬೇಡಿರಿ. ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ, ನೀರು ತರಿಸಿಕೊಡುತ್ತೇನೆ. ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ. ಸ್ವಲ್ಪ ಆಹಾರ ತರುತ್ತೇನೆ. ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು ಎನ್ನಲು ಅವರು, ನೀನು ಹೇಳಿದಂತೆ ಮಾಡಬಹುದು ಅಂದರು. ಆಗ ಅಬ್ರಾಮನು ಗುಡಾರದಲ್ಲಿದ್ದ ಸಾರಳ ಬಳಿಗೆ ಓಡಿ ಹೋಗಿ ಆಕೆಗೆ ಹಸನಾದ 3 ಸೇರು ಹಿಟ್ಟನ್ನು ನಾದಿ ಬೇಗ ರೊಟ್ಟಿಗಳನ್ನು ಮಾಡು ಎಂದು ಹೇಳಿದನು. ಆಮೇಲೆ ಅವನು ದನಗಳ ಕಡೆಗೆ ಓಡಿ ಹೋಗಿ ಕೊಬ್ಬಿದ ಎಳೆ ಕರುವನ್ನು ತೆಗೆದು ಆಳಿನ ಕೈಗೆ ಕೊಟ್ಟನು. ಆಳು ಬೇಗನೆ ಅಡಿಗೆ ಮಾಡಿದನು. ತರುವಾಯ ಅಬ್ರಾಮನು ಹಾಲು ಮೊಸರನ್ನು ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು. ಅವರು ಮರದ ಕೆಳಗೆ ಊಟ ಮಾಡುವವರೆಗೂ ಅವನು ಹತ್ತಿರ ನಿಂತುಕೊಂಡು ಉಪಚಾರ ಮಾಡಿದನು. ಒಂದು ಇದು ನೋಡಿ ಪ್ರಿಯರೇ, ಅಪರಿಚಿತರಿಗೆ ದಯೆ ತೋರಿಸುವಂಥ, ಪ್ರೀತಿ ತೋರಿಸುವಂಥ ಒಬ್ಬ ಅಬ್ರಹಾಮನನ್ನು ಇಲ್ಲಿ ಕಾಣ್ತಂತೆ. ಸೇವೆಯ ಮನೋಭಾವನೆ ನಮ್ಮಲ್ಲಿದ್ದರೆ ಯಾವ ಸಮಯದಲ್ಲಿಯೂ ನಾವು ಏನು ಬೇಕಾದ್ರೆ ಮಾಡಲಿಕ್ಕೆ ರೆಡಿ ಆಗಿರುತ್ತವೆ. ಸೇವೆಯ ಮನೋಭಾವ ನಮ್ಮಲ್ಲಿ ಇರಬೇಕು. ಅಂದರೆ ಒಂದು ಆತ್ಮವನ್ನು ಕರ್ತನಿಗೆ ಗೆಲ್ಲುವುದಕ್ಕೋಸ್ಕರವಾಗಿ, ಅಲ್ಲಲ್ಲಿಯ ಎಂಥ ತ್ಯಾಗಕ್ಕಾದರೂ ನಾವು ರೆಡಿ ಆಗಿರಬೇಕೆಂದು ಇದರ ವಾಕ್ಯದ ಮೂಲಕ ನಾನು ಹೇಳುವುದಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಓಕೆ, ಫಲವನ್ನು ಕೊಡುವಂಥದ್ದು ಎರಡನೇದಾಗಿ. ಮೂರನೇದಾಗಿ 1 ಕೊರಿಂಥ 1:26-29 ವಾಕ್ಯ. ಯಾಕೆ ದೇವರು ನಮ್ಮನ್ನು ಆರಿಸಿದ್ದಾನೆ? 1 Corinthians chapter 1:26-29. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ಎಂಥವರನ್ನು ಕರೆದ ಎಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಲೋಕದಲ್ಲಿರುವ ಬಲಹೀನರನ್ನು ಆರಿಸಿದ್ದಾನೆ. ನೋಡಿ, ಜ್ಞಾನಿಗಳು ನಾಚಿಕೆ ಪಡುವುದಕ್ಕಾಗಿ ದೇವರು ಈ ಲೋಕದ ಬಲಹೀನರನ್ನು ಆರಿಸಿದ್ದಾನೆ. ಯಾರನ್ನು ಆರಿಸಿದ್ದಾನೆ? ಬಲಹೀನರನ್ನು ಆರಿಸಿದ್ದಾನೆ. ಓಕೆ, ಮುಂದೆ ಓದಿ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ದೇವರ ಇದೇ ಬೇರೆ ಪ್ರಿಯರೇ. ದೇವರ ಮಾರ್ಗಗಳೇ ಬೇರೆ, ಮನುಷ್ಯನ ಮಾರ್ಗಗಳೇ ಬೇರೆ. ನಾವು ಯೋಚಿಸುವಂಥ ರೀತಿಯಲ್ಲಿ ದೇವರು ಯೋಚಿಸುವುದಿಲ್ಲ ಪ್ರಿಯರೇ. ನಾವು ನೋಡ್ತೇವೆ, ಸತ್ಯವೇದ ಓದುವಾಗ ಕ್ರಿಸ್ತನೊಟ್ಟಿಗಿದ್ದಂಥ 12 ಶಿಷ್ಯರು ವಿದ್ಯೆ ಇಲ್ಲದವರು. ನಾವು ಅಪೊಸ್ತಲತೆ 4:13 ವಾಕ್ಯ ಓದುವುದಾದರೆ, ಅವರು ನೋಡುವಂತಹ ಯಹೂದ್ಯರಿಗೆ ಆಶ್ಚರ್ಯವಾಗ್ತಾ ಇದೆ. ಅವರಿಗೆ ವಿದ್ಯೆ ಇಲ್ಲ, ಶಾಸ್ತ್ರಾಭ್ಯಾಸ ಇಲ್ಲ, ಆದರೂ ಹೇಗೆ ವಾಕ್ಯ ಮಾತಾಡ್ತಾರೆ. ಓದಿ. ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು ಪ್ರಿಯರೇ. ಹಾಗಾದರೆ ಇವತ್ತು ನನ್ನನ್ನು ನಿಮ್ಮನ್ನು ಕೂಡ ದೇವರು ಆರಿಸಿದ್ದು ನಾವು ಬಲಿಷ್ಠರಾಗಿರುವುದರಿಂದ ಅಲ್ಲ, ವಿದ್ಯೆಯುಳ್ಳವರಾಗಿದ್ದರಿಂದ, ಕೆಫೇಬಲ್ ಆಗಿರುವುದರಿಂದ ಅಲ್ಲ,
ನಾಳೆ ನಮ್ಮ ಬಲಹೀನತೆಯಲ್ಲಿರುವಂಥ ಸಂದರ್ಭದಲ್ಲಿ ದೇವರು ನಮ್ಮನ್ನು ಆರಿಸಿದ್ದಾನೆ. ಬಲಹೀನರನ್ನು, ಅನೇಕ ಬಲವಂತರನ್ನು, ಬಲಿಷ್ಠರನ್ನು, ಜ್ಞಾನಿಗಳನ್ನು ಅನೇಕ ನಾಚಿಕೆಪಡಿಸುವುದಕ್ಕಾಗಿ ನಿನ್ನಂಥವರನ್ನು ದೇವರು ಇವತ್ತು ಆರಿಸಿದ್ದಾನೆಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು ಪ್ರಿಯರೇ. ನಾಲ್ಕನೇದಾಗಿ ನಾವು ನೋಡ್ತೇವೆ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ, ಯಾಕೆ ದೇವರು ನಮ್ಮನ್ನು ಆರಿಸಿದ್ದಾನೆ. ಇಲ್ಲಿ ಜಗತ್ ಉತ್ಪತ್ತಿಗೆ ಮುಂಚೆ ಆರಿಸಿದ್ದಾನೆ ವಾಕ್ಯ ಹೇಳ್ತಾ ಉಂಟು. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ ಉತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ನೋಡಿ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ದೋಷವಿಲ್ಲದವರು ಪರಿಶುದ್ಧರಾಗಿರಬೇಕೆಂದು ಜಗತ್ ಉತ್ಪತ್ತಿಗೆ ಮುಂಚೆ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಪ್ರೀತಿಯಲ್ಲಿ ನಡೆಯಬೇಕು, ದೋಷವಿಲ್ಲದವರು ಪರಿಶುದ್ಧರಾಗಿ ಲೋಕ ಜೀವಿಸುವುದಕ್ಕಾಗಿಯೇ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಅಂದರೆ ರಕ್ಷಣೆ ಹೊಂದಿದ ನಂತರ ಈ ಲೋಕದಲ್ಲಿ ದೋಷವಿಲ್ಲದವರು ಪರಿಶುದ್ಧರು ಆಗಿರುವಂಥದ್ದು ನಮ್ಮ ಒಂದು ಕರ್ತವ್ಯ, ನಮ್ಮ ಕೆಲಸವಾಗಿದೆ ಪ್ರಿಯರೇ. ಅನೇಕರು ಹೇಳುವಂಥದ್ದು ನಾವು ಈಗಾಗಲೇ ನೀತಿವಂತ 100% ವಾಕ್ಯ ಹೇಳ್ತದೆ, ನಾವು ರಕ್ಷಣೆ ಹೊಂದಿದ ಕ್ಷಣದಲ್ಲಿ ನಾವು ನೀತಿವಂತರಾದೆವು, ನಾವು ಪರಿಶುದ್ಧರಾದೆವು. ಅದಕ್ಕಾಗಿ ಆದರೆ ಈ ಲೋಕದಲ್ಲಿ ಜೀವಿಸುವಾಗ ನೀತಿವಂತರಾಗಿರುವುದರಿಂದ ನೀತಿವಂತರಾಗಿ ಜೀವಿಸಬೇಕು, ಪರಿಶುದ್ಧರಾಗಿರುವುದರಿಂದ ಪರಿಶುದ್ಧವಾಗಿ ನಾವು ಜೀವಿಸುವುದು ಅದು ದೇವರ ಒಂದು ಉದ್ದೇಶವಾಗಿದೆ ಪ್ರಿಯರೇ. ಓಕೆ, 5ನೇದಾಗಿ ದೇವರು ಇನ್ಯಾಕೆ ಆರಿಸಿದ್ದಾನೆ. 2 ಥೆಸಲೋನಿಕ ಚಾಪ್ಟರ್ 2:13 ಈ ಎಲ್ಲ ವಾಕ್ಯಗಳು ಅನೇಕ ಸಲ ಸ್ಟಡಿಯಲ್ಲಿ ಬಂದಿದೆ ಮುಂದೆ ಹಿಂದಿನ ಭಾಗಗಳಲ್ಲಿ. 2 ಥೆಸಲೋನಿಕ 2:13 ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡದ್ದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಸತ್ಯದ ಮೇಲೆ ನಂಬಿಕೆ ಇಟ್ಟು ನಾವು ರಕ್ಷಣೆ ಹೊಂದುವುದಕ್ಕೋಸ್ಕರವಾಗಿ ಕರ್ತನು ನಮ್ಮನ್ನು ಆದಿಯಿಂದ ಆರಿಸಿದ್ದಾನೆಂಬುದಾಗಿ ಇಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಹಾಗಾದರೆ ಸತ್ಯದ ಮೇಲೆ ನಂಬಿಕೆ ಇಡಬೇಕು, ರಕ್ಷಣೆಯನ್ನು ಹೊಂದುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿದ್ದಾನೆ. ರಕ್ಷಣೆಯಲ್ಲಿ 3 ಭಾಗಗಳು, ರಕ್ಷಣೆ ಹೊಂದಿದ್ದೇವೆ, ರಕ್ಷಣೆ ಹೊಂದುತ್ತೇವೆ, 3 ಭಾಗಗಳು. ಆದ ಕಾರಣ ರಕ್ಷಣೆ ಹೊಂದುವುದಕ್ಕಾಗಿ ಸತ್ಯದ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಹೊಂದುವುದಕ್ಕಾಗಿ 5ನೇದಾಗಿ ದೇವರು ನಮ್ಮನ್ನು ಆರಿಸಿದ್ದಾನೆ. 6ನೇದಾಗಿ 1 ಪೀಟರ್ ಚಾಪ್ಟರ್ 2:9 and 10 1 ಪೇತ್ರ 2:9-10 ವಾಕ್ಯ ಓದಿಕೊಳ್ಳೋಣ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣ ಅತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ದೇವರು ಆರಿಸಿಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಕತ್ತಲೆಯೊಳಗಿಂದ ಬೆಳಕಿ ಕರೆದಂಥ ದೇವರ ಗುಣ ಅತಿಶಯಗಳನ್ನು ಈ ಲೋಕದಲ್ಲಿ ಪ್ರಚಾರ ಮಾಡುವುದಕ್ಕಾಗಿ ದೇವರು ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಅಲ್ಲಲ್ಲಿಯ ದೇವರ ಗುಣಾತಿಶಯಗಳನ್ನು ಈ ಲೋಕಕ್ಕೆ ನಾವು ಪ್ರಕಟ ಮಾಡುವರಾಗಿರಬೇಕು. ಒಂದು ನಮ್ಮ ಜೀವಿತದ ಮೂಲಕ, 2ನೇದಾಗಿ ಹಾಲಲಿಯ ದೇವರ ವಾಕ್ಯದ ಸುವಾರ್ತೆ ಹೇಳುವುದರ ಮೂಲಕವಾಗಿ ಆತನ ಗುಣಾತಿಶಯಗಳನ್ನು ಈ ಲೋಕದಲ್ಲಿ ನಾವು ಪ್ರಕಟಪಡಿಸೋಣ. ಇನ್ನೊಂದು ವಾಕ್ಯ ಹೇಳ್ತದೆ 2 ಕೊರಿಂಥಿಯನ್ಸ್ 2:14-15 ಅಂದರೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜಯಿಸೋದೊಡನೆ ಯಾವ ರೀತಿಯಲ್ಲಿ ಕರ್ತನು ಮೆರೆಸುತ್ತಾನೆಂಬುದನ್ನು ಓದ್ತೇವೆ. ನಾವು ಓದುವ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನನ್ನ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ. ಜ್ಞಾನವೆಂಬ ಆತನ ಕುರಿತಾಗಿರುವ ಜ್ಞಾನವೆಂಬ ಸುವಾಸನೆಯನ್ನು ದೇವರು ನಮ್ಮ ಮೂಲಕವಾಗಿ ಎಲ್ಲ ಕಡೆಯಲ್ಲಿ ವ್ಯಾಪನಗೊಳಿಸುತ್ತಾ ಇದ್ದಾನೆ. ದೇವರ ಗುಣಾತಿಶಯಗಳು, ಆತನ ಕುರಿತಾದ ಜ್ಞಾನವೆಂಬ ಸುವಾಸನೆಯನ್ನು ದೇವರು ಆತನ ಮಕ್ಕಳಾದ ನಮ್ಮ ಮೂಲಕವಾಗಿ ಎಲ್ಲ ಕಡೆಗಳಲ್ಲಿ ಹರಡುವಂಥದ್ದನ್ನು ಕೊಡ್ತಾರೆ. ಅದಕ್ಕಾಗಿಯೇ ದೇವರು ನನ್ನನ್ನು ನಿಮ್ಮನ್ನು ಆರಿಸಿದ್ದಾನೆ ಪ್ರಿಯರೇ. ನಾವು ಪುನಃ ಹಿಂದಿನ ವಾಕ್ಯಕ್ಕೆ ನಾವು ಬರುವ ಕೊಲೊಸ್ಸೆ ಚಾಪ್ಟರ್ 3:12 ಕೊಲೊಸ್ಸೆ 3:12 ನಾವು ತಿರುಗಿ ಬರುವ
12ನೇ ವಾಕ್ಯ 1ನೇ ವಾಕ್ಯ ಆರಂಭದ ಓದಿ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು. ಎರಡನೇದಾಗಿ ಪ್ರತಿಷ್ಠಿತರು. ನಾವು ಯಾರಾಗಿದ್ದೇವೆ? ಪ್ರತಿಷ್ಠಿತರು. ಒಂದನೇದಾಗಿ ದೇವರಿಂದ ಆರಿಸಲ್ಪಟ್ಟವರು, ಎರಡನೇದಾಗಿ ನಾವು ದೇವರಿಗೆ ಪ್ರತಿಷ್ಠಿತರಾಗಿದ್ದೇವೆ. ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆವಾಗಲೇ ಹೇಳಿದೆ, ಮೀಸಲು ಎಂಬಂಥ ಪದ ದೇವರಿಗಾಗಿ ಮೀಸಲಾಗಿ ಕಾದಿರಿಸಲ್ಪಟ್ಟವರು ನಾವು, ದೇವರಿಗಾಗಿ ಮಾತ್ರ ಇಡಲ್ಪಟ್ಟವರು ನಾವು. ಅದು ಪ್ರತಿಷ್ಠಿತ, ದೇವರಿಗಾಗಿ ಸಮರ್ಪಿಸಲ್ಪಟ್ಟವರು, ದೇವರಿಗಾಗಿ ನಾವು ಸಮರ್ಪಿಸಲ್ಪಟ್ಟವರಾಗಿದ್ದೇವೆ. ಅಲ್ಲ, ಅದಕ್ಕಾಗಿ ಪ್ರತಿಷ್ಠಿತರೆಂದರೆ ಅದಕ್ಕೆ ಆಳವಾದ ಒಂದು ಅರ್ಥ ಇದೆ ಪ್ರಿಯರೇ. ಪ್ರತಿಷ್ಠಿಸಲ್ಪಟ್ಟವರು, ಸಮರ್ಪಿಸಲ್ಪಟ್ಟವರು, ದೇವರಿಗಾಗಿ ಮಾತ್ರ ಇರಬೇಕಾದರು ಎಂಬುದಾಗಿ ಅನೇಕ ಅರ್ಥಗಳು ಈ ಒಂದು ಪದದಲ್ಲಿ ಬರುತ್ತದೆ ಪ್ರಿಯರೇ. ದೇವರಿಗಾಗಿ ಪ್ರತಿಷ್ಠಿತರು. ನಾವು ದೇವರಿಗೆ ಯಾವ ರೀತಿಯಲ್ಲಿ ಪ್ರತಿಷ್ಠಿತ ನಾವು ಅಂದರೆ, ಈ ವಾಕ್ಯವನ್ನು ಹೇಳುವಾಗ ಪೌಲನು ನಮಗೆ ನೆನಪು ಮಾಡ್ತಾ ಇದ್ದಾನೆ, ನೀವು ಯಾರು ಎಂಬುದಾಗಿ. ಮೊದಲದಾಗಿ ನಾವು ದೇವರಿಂದ ಆರಿಸಲ್ಪಟ್ಟವರಾಗಿದ್ದೇವೆ. ಎರಡನೇದಾಗಿ ದೇವರಿಗೆ ಪ್ರತಿಷ್ಠಿತರೆಂಬುದನ್ನು ನಾವು ಯಾವಾಗಲೂ ನೆನಪು ಮಾಡಿಕೊಳ್ಳಬೇಕು. ನಾವು ದೇವರಿಗಾಗಿರುವವರು, ದೇವರಿಗಾಗಿ ಪ್ರತಿಷ್ಠಿಸಲ್ಪಟ್ಟವರು, ಈ ಒಂದು ವಿಷಯವನ್ನು ಯಾವಾಗಲೂ ಅರಿತವರಾಗಿರಬೇಕು ಪ್ರಿಯರೇ. ಹೇಗೆ ನಾವು ದೇವರಿಗೆ ಪ್ರತಿಷ್ಠಿಸಿಕೊಳ್ಳುವುದಕ್ಕೆ ಸಾಧ್ಯ? ನಾವು ರೋಮಪುರದ ಪತ್ರಿಕೆ 6ನೇ ಅಧ್ಯಾಯ ಮೊದಲದಾಗಿ 13ನೇ ವಾಕ್ಯ ಓದಿಕೊಳ್ಳೋಣ. ರೋಮನ್ 6:13. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಸತ್ತವರೊಳಗಿಂದ ಜೀವಿತರಾಗಿರಲಾಗಿ. ನಾವು ಸತ್ತು ಹೋಗಿದ್ದೆವು. ನಾವು ನೋಡ್ತೇವೆ ಲೂಕ 15ನೇ ಅಧ್ಯಾಯದಲ್ಲಿ ನಾವು 16, 17, 18, 19, 20, 21 ವಾಕ್ಯ ಓದುವಾಗ ಆ ತಪ್ಪಿ ಹೋದ ಮಗನು ತಿರುಗಿ ಬಂದಾಗ ಈ ತಂದೆ ಅವನು ಏನು ಮಾಡ್ತಾ ಇದ್ದಾನೆ? ಇವನು ಸತ್ತು ಹೋಗಿದ್ದವನು ತಿರುಗಿ ಬದುಕಿ ಬಂದನೆಂಬಂಥ ಮಾತನ್ನು ಅಲ್ಲಿ ಸಾಕ್ಷ್ಯ ಹೇಳುವುದು ನೋಡ್ತೇವೆ. ಆತನ ಬೆರಳುಗಳಿಗೆ ಉಂಗುರ ತೊಡಿಸಿದ, ಕಾಲುಗಳಿಗೆ ಹೊಸ ಜೋಡು ತೊಡಿಸಿದ, ಮತ್ತು ಹೊಸ ನಿಲುವಂಗಿಯನ್ನು ತೊಡಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ನಾವು ಸತ್ತು ಹೋಗಿದ್ದೆವು, ಆತ್ಮದಲ್ಲಿ ಸತ್ತವರಾಗಿದ್ದೆವು. ಎಫೆಸ್ ಚಾಪ್ಟರ್ 2:1 ಓದಿ. ಎಫೆಸ್ 2:1. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದಂತ ನಿಮ್ಮನ್ನು ಸಹ ಬದುಕಿಸಿದನು. ಸೇಮ್ ಚಾಪ್ಟರ್ 5ನೇ ವಾಕ್ಯದಿಂದ ಓದಿ, 5 ವರ್ಸಸ್ ಇಂದ ಓದಿ. ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಹೇಗೆ ಸತ್ತು ಹೋಗಿದ್ದು? ಅಪರಾಧಗಳ ನಿಮಿತ್ತವಾಗಿ ನಾವು ಸತ್ತಿದ್ದೆವು. ಆತ್ಮದಲ್ಲಿ ನಾವು ಅಂದರೆ ನಾನು ಆತ್ಮ, ಶರೀರವಲ್ಲ. ನಾನು ಶರೀರದ ಒಳಗಡೆ ವಾಸ ಮಾಡ್ತೇನೆ. ನಾನು ನಿಜವಾದ ನಾನೇ ಆತ್ಮವಾಗಿದ್ದೇನೆ, ಶರೀರವಲ್ಲ ಪ್ರಿಯರೇ. ಸುನಿಲ್ ಎಂದರೆ ಆತ್ಮದ ಹೆಸರು, ಶರೀರದ ಹೆಸರಲ್ಲ. ಪ್ರೈಸ್ ಗಾಡ್. ನಾನು ಆತ್ಮವಾಗಿದ್ದೇನೆ. ನಾನು ಸತ್ತು ಹೋಗಿದ್ದೆ. ಯಾವಾಗ? ಈ ಕ್ರಿಸ್ತನನ್ನು ಕಂಡುಕೊಳ್ಳಕ್ಕೆ ಮುಂಚೆ, ಯೇಸು ಸ್ವಾಮಿ ನನ್ನ ಒಳಗಡೆ ಬರೋಕ್ಕೆ ಮುಂಚೆ, ಅಥವಾ ರಕ್ಷಣೆ ಹೊಂದಕ್ಕೆ ಮುಂಚೆ ನನ್ನ ಆತ್ಮದಲ್ಲಿ ಸತ್ತು ಹೋಗಿದ್ದೆ. ಯಾಕೆ ಸತ್ತು ಹೋಗಿದ್ದೆ? ಪಾಪದ ನಿಮಿತ್ತ, ಅಪರಾಧದ ನಿಮಿತ್ತ ನಾನು ಸತ್ತು ಹೋಗಿದ್ದೆ ಪ್ರಿಯರೇ. ಅಲ್ಲಲ್ಲಿ ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಓಕೆ, ಎಫೆಸ್ ಚಾಪ್ಟರ್ 2 ಕಂಟಿನ್ಯೂ 5 ಇಂದ. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ, ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ. ಕ್ರಿಸ್ತ ಯೇಸುವಿನಲ್ಲಿರುವಂಥ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ. ಕ್ರಿಸ್ತ ಯೇಸು ಹೇಗೆ ಬಂದೆವು ನಾವು? ಆವಾಗ ಓದಿದಂತೆ ಗಲಾತ್ಯ 3:27, ಕರ್ತನಾದ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರೋದು ನೀವು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ರೋಮ 6ನೇ ಅಧ್ಯಾಯ ನಾವು ಅಲ್ಲಿ 3ನೇ ವಾಕ್ಯ ಓದ್ತೇವೆ. ರೋಮನ್ 6:3 ಕೂಡ ನಾವು ಓದ್ತೇವೆ. ಅಂದರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರೋದ ನೀವು. ಅಂದರೆ ರಕ್ಷಣೆ ದೀಕ್ಷಾಸ್ನಾನದ ಮೂಲಕ ಕರ್ತನಾದ ಕ್ರಿಸ್ತನಲ್ಲಿ ನಾವು ಸೇರಿಕೊಂಡಿದ್ದೇವೆ. ಓಕೆ, ಕಂಟಿನ್ಯೂ.
ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡ್ರಿಸಿದ್ದಾನೆ. ಆತನೊಂದಿಗೆ ಕೂಡಿಸಿದ್ದಾನೆ. ಹಾಗಾದ್ರೆ ರೋಮ್ ಚಾಪ್ಟರ್ 6ಗೆ 13ಗೆ ನಾವು ತಿರುಗಿ ಬರುವ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ, ಅಂದರೆ ಸತ್ತವರೊಳಗೆ ಜೀವಿತರಾದೆವು. ಯಾವ ದಿವಸ ಜೀವಿತರಾದೆವು? ಆತ್ಮಕ್ಕೆ ಜೀವ ಯಾವಾಗ ಬಂತು? ಸತ್ತಂತ ಆತ್ಮಕ್ಕೆ ಜೀವ ಯಾವಾಗ ಬಂತು? ನಾವು ತಾಯಿಯ ಗರ್ಭದಲ್ಲಿ ಶಾರೀರಿಕವಾಗಿ ಹುಟ್ಟುವಾಗಲೇ ಆತ್ಮದಲ್ಲಿ ಸತ್ತ ಸ್ಥಿತಿಯಲ್ಲಿ ಲೋಕದಲ್ಲಿ ತಂದೆ ತಾಯಿ ಶರೀರದಲ್ಲಿ ಹುಟ್ಟಿದೆವು. ಸುವಾರ್ತೆ ಸಿಕ್ಕಿ ಸುವಾರ್ತೆಗೆ ಪ್ರತಿಕ್ರಿಯೆ ತೋರಿಸುವವರೆಗೆ ಆತ್ಮದಲ್ಲಿ ಸತ್ತಂಥ ಸ್ಥಿತಿಯಲ್ಲೇ ನಾವು ಜೀವನ ಮಾಡ್ತಾ ಇದ್ದೆವು. ದೇವರಿಗೆ ಸ್ತೋತ್ರವಾಗಿ ಯಾವ ದಿವಸ ಯೇಸು ಕ್ರಿಸ್ತನು ನಾನು ಪಾಪಿ, ನನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಡುತ್ತೇನೆ, ಯೇಸು ಕ್ರಿಸ್ತನು ನನ್ನ ಪಾಪದ ದಂಡನೆ ತನ್ನ ಮೇಲೆ ತೆಗೆದುಕೊಂಡು ನಾನು ಸಾಯುವ ಜಾಗದಲ್ಲಿ ಸತ್ತನು, ನನಗಾಗಿ ಉಣ್ಣಲ್ಪಟ್ಟನು, ನನಗಾಗಿ ಮೂರನೇ ದಿವಸ ಎದ್ದು ಬಂದನು ಎಂದು ಹೃದಯದಲ್ಲಿ ನಂಬಿ ನಾವು ಹೇಳಿದೆವು. ಮತ್ತು ಯೇಸು ಕ್ರಿಸ್ತನ ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡ್ತೇನೆಂಬುದಾಗಿ ಯಾವಾಗ ಹೇಳಿದೆವು, ಆ ಕ್ಷಣದಲ್ಲಿ ಸತ್ತಂತ ಆತ್ಮಕ್ಕೆ ಜೀವ ಬಂತು. ಅಲ್ಲಲ್ಲಿಯ ಕ್ರಿಸ್ತನು ನಮ್ಮೊಳಗಡೆ ಬಂದನು. ಅದಕ್ಕೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ, ಈಗ ಸತ್ತವರೊಳಗೆ ಜೀವಿತರಾಗಿರುವುದರಿಂದ ಹೇಗೆ ನಡ್ಕೊಳ್ಬೇಕು? ನಾವು ಹೊಸಬರಾಗಿ ನಡ್ಕೋಬೇಕಂತೆ. 6:4 ಓದಿ, ರೋಮನ್ 6:4, ರೋಮ 6:4. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಜೀವದಿಂದ ಎದ್ದು ಈಗ ಹೇಗೆ ನಡ್ಕೋಬೇಕಂತೆ? ಹೊಸಬರಾಗಿ. ಹಳೆಯ ಸುನಿಲ್ಗೂ ಕ್ರಿಸ್ತನಲ್ಲಿ ಬಂದ ನಂತರದ ಸುನಿಲ್ಗೂ ಯಾವುದೇ ಸಂಬಂಧ ಇಲ್ಲ. ಹೊಸಬರಾಗಿ ನಾವು ನಡ್ಕೋಬೇಕೆಂಬುದಾಗಿ ಇದರ ವಾಕ್ಯದಲ್ಲಿ ನಾವು ತಿಳ್ಕೊಳ್ತೇವೆ ಪ್ರಿಯರೇ. ಹಾಗಾದರೆ ರೋಮ 6:13 ತಿರುಗಿ ನಾವು ಓದಿಕೊಳ್ಳೋಣ. ರೋಮನ್ 6:13. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ನಾವು ನಮ್ಮ ಅಂಗಗಳನ್ನು ಪಾಪಕ್ಕೆ ಮನಪೂರ್ವಕವಾಗಿ ಒಪ್ಪಿಸಿಕೊಡಬಾರದು. ಪಾಪ ಮಾಡುವುದಕ್ಕಾಗಿ ಕಣ್ಣಿನಿಂದ ಆಗಲಿ, ಯೋಚನೆಯಿಂದ ಆಗಲಿ, ಕೈಗಳಿಂದ ಆಗಲಿ, ನಾಲಿಗೆಯಿಂದ ಆಗಲಿ, ಕೇಳುವುದರಿಂದಾಗಲಿ ಏನು ಮಾಡಬಾರದಂತೆ? ಪಾಪಕ್ಕಾಗಿ ಮನಪೂರ್ವಕವಾಗಿ ಒಪ್ಪಿಸಿಕೊಡಬಾರದು. ಪ್ರತಿಯೊಬ್ಬರಿಗೆ ಸ್ವ ಇಚ್ಛೆಯನ್ನು ಕರ್ತನು ಕೊಟ್ಟಿದ್ದಾನೆ. ಪಾಪಕ್ಕೆ ಒಪ್ಪಿಸಬಹುದು, ಪಾಪಕ್ಕೆ ಒಪ್ಪಿಸದೆ ಇರುವುದಕ್ಕೆ ತೀರ್ಮಾನ ತಗೋಬಹುದು. ಯೋಬ 31:1, ಜಾಬ್ 31:1 ಯೋಬನ ಹೇಳ್ತಾನೆ, ನನ್ನ ಕಣ್ಣುಗಳೊಂದಿಗೆ ನಿಬಂಧನೆ ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೆನೆಂಬುದಾಗಿ ಆತನ ಹೇಳುವಂಥದ್ದನ್ನು ಕಾಣ್ತೇವೆ. ಸತ್ಯವೇದದಲ್ಲಿ ಒಡಂಬಡಿಕೆ ಮಾಡಿಕೊಂಡ ತೀರ್ಮಾನದಲ್ಲಿ ಸತ್ಯಕ್ಕಾಗಿ ನಿಂತ ಎಷ್ಟೋ ಭಕ್ತರ ಜೀವಿತದ ನಾವು ಕಾಣ್ತೇವೆ ಪ್ರಿಯರೇ. ಪಾಪಕ್ಕೆ ಒಪ್ಪಿಸಿಕೊಡೋದಕ್ಕೆ ಸಾಧ್ಯ ಇದೆ, ಒಪ್ಪಿಸಿಕೊಡದೆ ಇರುವುದಕ್ಕೆ ತೀರ್ಮಾನ ಮಾಡೋದಕ್ಕೂ ಸಾಧ್ಯ ಇದೆ ಪ್ರಿಯರೇ. ಮುಂದೆ ಓದುವ ರೋಮ 6:13. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ನೀತಿ ಕೃತ್ಯಗಳನ್ನು ಮಾಡುವ ಸಾಧನಗಳಾಗಿ ಏನ್ ಮಾಡ್ಬೇಕು? ಈ ಅವಯವಗಳನ್ನು ಆತನಿಗೆ, ಯೇಸು ಕ್ರಿಸ್ತನಿಗೆ ನಾವು ಸಮರ್ಪಣೆ ಮಾಡಬೇಕು. ಅಲ್ಲಲ್ಲೂಯ. ಸಮರ್ಪಣೆ ಮಾಡಿದರೆ ಮಾತ್ರ ಪ್ರತಿಷ್ಠೆಯಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಅಲ್ಲ. ಓಕೆ, ಇನ್ನೊಂದು ವಾಕ್ಯ ಓದು. 6:19 ರೋಮ 6:19 ರೋಮನ್ 6:19. ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಲೋಕ ರೀತಿಯಾಗಿ ಮಾತಾಡುತ್ತೇನೆ, ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಿದ್ದಂತೆಯೇ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡ್ರಿ. ಅಧರ್ಮ ಮಾಡುವುದಕ್ಕಾಗಿ ಕ್ರಿಸ್ತನಲ್ಲಿ ಬರಕ್ಕೆ ಮುಂಚೆ ಹೇಗೆ ಒಪ್ಪಿಸಿಕೊಟ್ಟಿದ್ದೆವು, ಈಗ ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ ಈಗ ನಮ್ಮ ಅಂಗಗಳನ್ನು ಏನು ಮಾಡಬೇಕಂತೆ? ಒಪ್ಪಿಸಿಕೊಡಬೇಕು. ಪ್ರೈಸ್ ಗಾಡ್. 6:16 ಕೂಡ ಓದಿ. ರೋಮನ್ 6:16. ನೀವು ಯಾವನಿಗೆ ದಾಸರಂತೆ
ವಿಧೇಯರಾಗುತ್ತೇವೆಂದು ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ಆ ಯಜಮಾನನಿಗೆ ದಾಸರಾಗಿಯೇ ಇರುವಿರೆಂದು ದಾಸರಾಗಿಯೇ ಇರುವಿರೆಂದು ನಿಮಗೆ ಗೊತ್ತಿಲ್ಲವೋ? ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ಮರಣವೇ ಫಲ. ನಂಬಿಕೆಂಬ ವಿಧೇಯತ್ವಕ್ಕೆ ದಾಸರಾದರೆ ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ನೀತಿಯೇ ಫಲ. ಪ್ರೈಸ್ ಗಾಡ್. ಯಾವ ಯಜಮಾನನಿಗೆ ನಾವು ದಾಸರಂತೆ ಒಪ್ಪಿಸಿಕೊಡ್ತೇವೆ ಅವನಿಗೆ ದಾಸರಾಗಿರುತ್ತೇವೆ. ಇವತ್ತು ಕ್ರಿಸ್ತನೆಂಬ ಯಜಮಾನನ ಕೊಡ್ತಾ ಇದ್ದೇವಾ? ಹಳೆ ಯಜಮಾನನಾದ ಸೈತಾನಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಯಾರಿಗೆ ಇವತ್ತು ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ ನಮ್ಮ ಜೀವಿತವನ್ನು? ಓಕೆ, 4ನೇದಾಗಿ ಮುಂದಕ್ಕೆ ನೋಡುವ. ರೋಮ 12:1-2 ವಾಕ್ಯ. ರೋಮನ್ಸ್ 12:1 and 2 words. ಹೇಗೆ ಒಪ್ಪಿಸಿಕೊಡಬಹುದು? ಓಕೆ. ಆದುದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ನಮ್ಮ ದೇಹಗಳನ್ನು ದೇವರಿಗೆ ಮೀಸಲು. ಈಗ ಇಲ್ಲಿ ಕೂಡ ಇನ್ನೊಂದು ವರ್ಡ್ ಬಂದಿದೆ, ಮೀಸಲು. ದೇವರಿಗಾಗಿ ಮೀಸಲಾಗಿಯೂ ಮೆಚ್ಚಿಗೆಯಾಗಿಯೂ ಇರುವಂತ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ಯಾವುದನ್ನು? ನಮ್ಮ ಶರೀರವನ್ನು ಮೀಸಲು ಮೆಚ್ಚುಗೆಯಾಗಿರುವ ಯಜ್ಞವನ್ನಾಗಿ ದೇವರಿಗೆ ಅರ್ಪಿಸಬೇಕು. ಯಜ್ಞ ಎಂದರೆ ಜೀವಂತವಾಗಿ ನಮ್ಮ ಶರೀರದ ಇಚ್ಛೆಗಳನ್ನು ಸಾಯಿಸುವಂಥದ್ದು. ಹಲ್ಲೆಲೂಯಾ. ನಾವು ಸಾಯಿಸುವಂಥ ಇಚ್ಛೆಗಳು, ಆಸೆಗಳು, ಬಯಕೆಗಳನ್ನು ಸಾಯಿಸುವಂಥದ್ದು. ಪ್ರೈಸ್ ಗಾಡ್. ಇದು ಯಾವಾಗ ಸಾಧ್ಯ? ಮಾನಸಾಂತರದ ಮೂಲಕ, ತೀರ್ಮಾನದೊಂದಿಗೆ ನಿಲ್ಲುವುದರ ಮೂಲಕ ಮತ್ತು ಒಪ್ಪಿಸಿಕೊಡುವುದರ ಮೂಲಕವಾಗಿ ಮಾತ್ರ ಸಾಧ್ಯ. ಮುಂದೆ ಓದಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು. ಈ ಲೋಕದ ನಡವಳಿಕೆಯನ್ನು ಏನ್ ಮಾಡಬಾರ್ದು? ನಾವೀಗ ಅನುಸರಣೆ ಮಾಡಬಾರ್ದು. ಈ ಲೋಕದ ಅನೇಕ ಸರಿ ಏನೇ ಇರ್ತದೆ, ಅವರ ಹಾಗೆ ನಾನು ಜೀವಿಸುತ್ತೇನೆ, ಇವರ ಹಾಗೆ ನಾನು ಜೀವಿಸುತ್ತೇನೆ, ಅವರ ಹಾಗೆ ನಾನು ಇರುತ್ತೇನೆ, ಅವರ ಹಾಗೆ ನಡೆಯುತ್ತೇನೆ, ಅವರ ಹಾಗೆ ಮಾಡ್ತೇನೆ. ಈ ಲೋಕದ ನಡವಳಿಕೆ ಪ್ರಿಯರೇ, ಅದನ್ನು ನಾವು ಅನುಸರಿಸುವಂಥದ್ದಲ್ಲ. ಬದಲಿಗೆ ಏನು ಮಾಡಬೇಕು? ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿ, ಈ ಲೋಕದಲ್ಲಿ ಪರಲೋಕ ಭಾವದವರಾಗಿ ಜೀವಿಸಬೇಕು. ಯಾಕಂದ್ರೆ ನಾವು ಈ ಲೋಕದವರೆಲ್ಲ ಪರಲೋಕ ಸಂಸ್ಥಾನದವರು. ಫಿಲಿಪ್ಪಿ ಚಾಪ್ಟರ್ 3:20 ವರ್ಸ್ ಹೇಳ್ತದೆ, 20ನೇ ವಾಕ್ಯ ಹೇಳ್ತದೆ, ನಾವಾದರೂ ಪರಲೋಕ ಸಂಸ್ಥಾನದವರು. ನಾವು ಈ ಲೋಕದವರಲ್ಲ, ನಾವು ಪರಲೋಕದವರು. ಈ ಲೋಕದವರು ಅಲ್ಲ ಪ್ರಿಯರೇ. ದೇವರು ಈ ಲೋಕದಿಂದ ನಮ್ಮನ್ನು ಆರಿಸಿದ್ದಾನೆ ಪ್ರಿಯರೇ. ಆದ ಕಾರಣ ಈ ಲೋಕದಲ್ಲಿ ಜೀವಿಸುವಾಗಲೇ ಪರಲೋಕ ಭಾವ ಉಳ್ಳವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವರಾಗಿರಬೇಕು. ಓಕೆ, ಮುಂದೆ ಓದಿ. ಹೀಗಾದರೆ ದೇವರ ಚಿತ್ತಕ್ಕೆ ಅನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಇಂಥ ಸುಂದರವಾದ ವಾರ್ತೆಗಳನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಓಕೆ, ಇನ್ನೊಂದು ವಾರ್ತೆಯನ್ನು ಓದಿಕೊಡೋಣ. ಹಿಬ್ರಿಯ ಪುಸ್ತಕ 9ನೇ ಅಧ್ಯಾಯ 14ನೇ ವಾಕ್ಯ. 5ನೇದಾಗಿ, ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ತನ್ನನ್ನೇ ತಾನೇ ಸಮರ್ಪಿಸಿಕೊಂಡ ಅಂದ್ರೆ ನಮ್ಮನ್ನೇ ನಾವು ಸಮರ್ಪಿಸಿ, ಯೇಸು ಹೇಗೆ ಸಮರ್ಪಿಸಿಕೊಂಡನು ಅದೇ ರೀತಿ ನಮ್ಮನ್ನು ನಾವು ದೇವರಿಗೆ ಸಮರ್ಪಣೆ ಮಾಡುವರಾಗಿರಬೇಕು. ಇನ್ನೊಂದು ವಾಕ್ಯ ಬೇಕಾದ್ರೆ ಓದಿ. ಹಿಬ್ರಿಯ 11:4. ಹಿಬ್ರೂ ಚಾಪ್ಟರ್ 11:4. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಹೇಗೆ ಸಮರ್ಪಿಸಿದ? ನಂಬಿಕೆಯಿಂದ. ದೇವರಿಗೆ ನಂಬಿಕೆಯಿಂದ ನಾವು ಸಮರ್ಪಣೆ ಮಾಡಬೇಕು. ನಂಬಿಕೆಯಿಂದ ದೇವರಿಗೆ ನಾವು ಒಪ್ಪಿಸಿಕೊಡಬೇಕು. ಹೇಗೆ ಹೇಬೇಲನು ತನ್ನ ದೇವರಿಗೆ ಯಜ್ಞವನ್ನು ಕೊಟ್ಟನು, ಅದೇ ರೀತಿಯಾಗಿ ನಾವು ಕೂಡ ನಂಬಿಕೆಯಿಂದಲೇ ನಾವು ದೇವರಿಗೆ ಯಜ್ಞವಾಗಿ ನಾವು ಒಪ್ಪಿಸಿಕೊಡುವರಾಗಿರಬೇಕು ಪ್ರಿಯರೇ. ಹಾಗಾದರೆ ಪ್ರತಿಷ್ಠಿತರು ಎಂಬಂಥ ಪದಕ್ಕೆ ಆಳವಾದ ಅನೇಕ ಅರ್ಥಗಳುಂಟು. ಅದರ ಪ್ರತಿಷ್ಠಿತರಾಗಿ ಲೋಕದಲ್ಲಿ
ಕರ್ತನಿಗೋಸ್ಕರ ಜೀವಿಸಬೇಕು. ಅಂದರೆ ಅದರ ಅರ್ಥ ಏನೆಂದರೆ ದೇವರಾಗಿ ಇರಬೇಕಾದವರು, ನಾವು ಪರಿಶುದ್ಧವಾಗಿ ಜೀವಿಸಬೇಕಾದವರು, ತಪ್ಪಾದ ಸಂಗತಿಗಳಲ್ಲಿ ನಮ್ಮನ್ನು ಬಿಟ್ಟು ಕೊಡುವುದಿಲ್ಲ, ತಪ್ಪಾದ ಸಂಗತಿಗಳನ್ನು ಮುಟ್ಟುವುದಿಲ್ಲ, ತಪ್ಪಾದ ಜೀವಿತ ಲೋಕದ ಜೀವಿಸುವುದು. ಯಾಕಂದರೆ ನಾವು ಆ ಪ್ರಜ್ಞೆಯೊಂದಿಗೆ, ಆ ಪ್ರಕಟಣೆಯೊಂದಿಗೆ ನಾವು ಯಾವಾಗ ಜೀವಿಸ್ತೇವೆ, ದೇವರಿಗಾಗಿ ನಾವು ಮೀಸಲ್ಪಟ್ಟವರು, ದೇವರಿಗೆ ಪ್ರತಿಷ್ಠಿತರು ಅಂತ ಗೊತ್ತಾಗುತ್ತದೆ. ಆವಾಗಿಂಥ ಸಂಗತಿ, ತಪ್ಪಾದ ಸಂಗತಿಗಳಿಗೆ ನಾವು ನಮ್ಮನ್ನು ಒಪ್ಪಿಸಿಕೊಡಲ್ಲ, ತಪ್ಪಾದ ಸಂಗತಿ ಮಾಡುವುದಕ್ಕೂ ಕೂಡ ನಾವು ಮುಂದಕ್ಕೆ ಹೋಗಲ್ಲ ಪ್ರಿಯರೇ. ದೇವರಿಗಾಗಿ ದ್ವೈರಾಗ್ಯವಾಗಿ ನಿಲ್ಲುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ಓಕೆ, ಕೊಲೊಸ್ಸೆ 3:12ಗೆ ನಾವು ತಿರುಗಿ ಬರುವ, ನಾವು ದೇವರಿಂದ ಆರಿಸಲ್ಪಟ್ಟವರಾಗಿದ್ದೇವೆ, ದೇವರಿಂದ ಪ್ರತಿಷ್ಠಿಸಲು ಕೂಡ ಆಗಿದೆ. ಮುಂದೆ ಓದಿ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರೂ ಆಗಿರುವುದರಿಂದ. ಮೂರನೇದಾಗಿ ದೇವರಿಗೆ ನಾವು ಪ್ರಿಯರಾಗಿದ್ದೇವೆ. ಸತ್ಯವೇದ ಓದುವಾಗ ದಾನಿಯೇಲನ ಪುಸ್ತಕದಲ್ಲಿ ದಾನಿಯೇಲ ನೋಡಿದಂಥ ದೇವರು 3 ಸಲ ಪ್ರಿಯನು ಮತ್ತು ಅತಿ ಪ್ರಿಯನೆಂಬುದ ಕರೆದ. ನಾವು ಡ್ಯಾನಿಯಲ್ 9:23 ವಾಕ್ಯ ಓದಿಕೊಳ್ಳೋಣ. ಮೊದಲನಾಗಿ ಡ್ಯಾನಿಯಲ್ ಚಾಪ್ಟರ್ 9:23. ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ, ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು, ದೇವರ ಅಪ್ಪಣೆಯಾಯಿತು, ಅದನ್ನು ನಿನಗೆ ತಿಳಿಸಲು, ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯ, ನೀನು ದೇವರಿಗೆ ಅತಿ ಪ್ರಿಯ. ಈ ದೈವೋಕ್ತಿಯನ್ನು. ಸಾಕು, ದೇವರು ಹೇಳ್ತಾರೆ ನೀನು ದೇವರಿಗೆ ಅತಿ ಪ್ರಿಯ. ದಾನಿಯೇಲ 10:11 ವಾಕ್ಯ ಓದಿ. ಡ್ಯಾನಿಯಲ್ 10:11. ಆಗ ಅವನು ನನಗೆ, ಆಗ ಅವರು ನನಗೆ, ದಾನಿಯೇಲನೇ ಅತಿ ಪ್ರಿಯನೇ, ಅತಿ ಪ್ರಿಯನೇ, ನಾನು ನುಡಿಯುವ ಮಾತುಗಳನ್ನು. ಸಾಕು, ದಾನಿಯೇಲನೇ ಅತಿ ಪ್ರಿಯನೇ. ಡ್ಯಾನಿಯಲ್ 10:19, 10:19. ಆಮೇಲೆ ಆ ಪುರುಷನು ನನಗೆ ಅತಿ ಪ್ರಿಯನೇ, ಅತಿ ಪ್ರಿಯನೇ, ಭಯಪಡಬೇಡ. ನೋಡಿ, ದೇವರು 3 ಸಲ ದಾನಿಯೇಲನನ್ನು ಕರೀತಿದ್ದಾನೆ. ನೀನು ಪ್ರಿಯನು, ನನಗೆ ನೀನು ಅತಿ ಪ್ರಿಯನೆಂಬುದ ಕರೀತಾ ಇದ್ದಾನೆ. ಹೊಸ ಒಡಂಬಡಿಕೆಯ ಕ್ರೈಸ್ತ ಸಭೆಯಾದಂಥ ನಾವುಗಳು, ಹಲವು ಕ್ರೈಸ್ತ ವಿಶ್ವಾಸಗಳ ನಾವುಗಳು ದೇವರಿಗೆ ಪ್ರಿಯರು, ಅತಿ ಪ್ರಿಯರು ಆಗಿದ್ದೇವೆ ಪ್ರಿಯರೇ. ದೇವರು ನಮ್ಮನ್ನು ಪ್ರಿಯರೆಂಬುದಾಗಿ ಕರೆಯುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯನೇ. ನೋಡಿ, 2 ಜಾನ್ ಲೆಟರಲ್ಲಿ ನಾವು ಒಂದೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಓದಿಕೊಳ್ಳೋಣ. 2 ಮತ್ತು 3 ವಾಕ್ಯ. 3 ಜಾನ್. ಪ್ರಿಯನೇ, ಪ್ರೈಸ್ ಗಾಡ್. ಏನ್ ಹೇಳ್ತಾನೆ ದೇವರು? ಪ್ರಿಯನೇ. ಓಕೆ. ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸೂಕ್ಷ್ಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಪ್ರಿಯನೇ, ದೇವರು ಹೇಳ್ತಾನೆ, ದೇವರ ಒಂದು ನಮ್ಮನ್ನು ಕರೆಯುವಂಥ ವಿಧಾನ ಪ್ರಿಯನೇ. ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿ ನೀನು ಸೂಕ್ಷ್ಮವಾಗಿದ್ದ ನನ್ನ ಚಿತ್ತ ಎಂಬ ದೇವರು ಹೇಳ್ತಾ ಇದ್ದಾನೆ. ನಾವು ಯೂದನ ಪತ್ರಿಕೆ ನಾವು 10ನೇ ವಾಕ್ಯ 20 ಪ್ರಿಯರೇ. ಏನ್ ಹೇಳ್ತಾನೆ ದೇವರು? ಪ್ರಿಯರೇ. ದೇವರು ನಮ್ಮನ್ನು ಕರೆಯುವಂಥದ್ದು ಪ್ರಿಯರೇ. ಓದಿ. ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಪ್ರಿಯರೇ, ಇಲ್ಲಿ ದೇವರು ಕೂಡ ಪ್ರಿಯರೇ ಎಂಬುದಾಗಿ ನಮ್ಮನ್ನು ಕರೀತಾ ಇದ್ದಾನೆ ಪ್ರಿಯರೇ. ಹಾಗಾದರೆ ನಾವು ದೇವರಿಂದ ಆರಿಸಲ್ಪಟ್ಟವರು, ಎರಡನೇದಾಗಿ ದೇವರಿಗೆ ಪ್ರತಿಷ್ಠಿತರು, ಮೂರನೇದಾಗಿ ದೇವರಿಗೆ ನಾವು ಪ್ರಿಯರಾಗಿದ್ದೇವೆ. ಈ 3 ವಿಷಯಗಳನ್ನ ಮರೆತು ಹೋಗಬಾರದು. ಕೊಲೊಸ್ಸೆ 3:12ಗೆ ಬನ್ನಿ. ಧರಿಸಬೇಕಾದ ವಿಷಯಗಳು. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ. ಸಾಕು, ಕನಿಕರ. 5 ವಿಷಯ ಉಂಟು ಅಲ್ಲಿ. ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ 5 ಫಲಗಳ ಕುರಿತಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರೈಸ್ ಗಾಡ್. ಗಲಾತ್ಯ ಪತ್ರಿಕೆ 5:22-23 ವಾಕ್ಯದಲ್ಲಿ ಪವಿತ್ರಾತ್ಮನ 9 ಫಲಗಳಲ್ಲಿ ಕೂಡ ಇವುಗಳನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಕನಿಕರ ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕನಿಕರುಳ್ಳ ದೇವರು. ತಂದೆಯ ದೇವರ ಕುರಿತು ಓದುವುದಾದರೆ ನಾವು ನೆಹೆಮೀಯ 9:17 ಕೂಡ ಓದ್ತೇವೆ. 2 ಪೂರ್ವ 30ನೇ 9ನೇ ವಾಕ್ಯದಲ್ಲಿ ಕೂಡ ಓದ್ತೇವೆ. ಅನೇಕ ವಾಕ್ಯ ಯೋವೆಲ್ 2:13 ಕೂಡ ಓದ್ತೇವೆ. 103 ಕೀರ್ತನೆ 8ನೇ ವಾಕ್ಯದಲ್ಲಿ, 145 ಕೀರ್ತನೆ 8ನೇ ವಾಕ್ಯದಲ್ಲಿ ಅನೇಕ ವಾಕ್ಯ ನೋಡ್ತೇವೆ. ನಮ್ಮ ದೇವರು, ತಂದೆಯಾದ ದೇವರು ಕನಿಕರ ಉಳ್ಳಂಥ ದೇವರು. ಕರ್ತನಾದ ಯೇಸು ಕ್ರಿಸ್ತನು ಕನಿಕರ ಉಳ್ಳಂಥ ದೇವರು. ಪರಿಶುದ್ಧಾತ್ಮ ದೇವರು ಕನಿಕರ ಉಳ್ಳಂಥ ದೇವರು. ಆದ ಕಾರಣ ನಾವು ಕೂಡ ಈ ಲೋಕದಲ್ಲಿರುವಾಗ
ಕನಿಕರ ಉಳ್ಳವರಾಗಿ ಈ ಲೋಕದಲ್ಲಿ ಜೀವಿಸಬೇಕೆಂದು ದೇವರು ಬಯಸುತ್ತಾನೆ. ಇತರರಿಗೆ ನಾವು ಕನಿಕರವನ್ನು ತೋರಿಸಬೇಕು. ಕಷ್ಟದಲ್ಲಿ ಹೋಗುವವರಿಗೆ, ಅವಶ್ಯಕತೆ ಇರುವಾಗೆ ನಾನು ಮತ್ತು ನೀವುಗಳು ಕನಿಕರವನ್ನು ತೋರಿಸಬೇಕೆಂದು ದೇವರು ಬಯಸುತ್ತಾರೆ. ಕರುಣೆ ಅಥವಾ ಕನಿಕರ ಇದು ಒಂದು ವಿಧವಾಗಿ ಒಂದೇ ರೀತಿಯಲ್ಲಿ ಬರುವಂಥದ್ದಾಗಿದೆ. ಯಾಕೋಬ 2:13 ಓದಿ. ಜೇಮ್ಸ್ ಚಾಪ್ಟರ್ 2:13. ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ. ಕರುಣೆ ತೋರಿಸುವಂತ ಉದಾಹರಣೆಗೆ ಲೂಕನ ಪುಸ್ತಕ 10ನೇ ಅಧ್ಯಾಯವನ್ನು ಓದುವಾಗ 27ರಿಂದ 25ನೇ ವಾಕ್ಯದಿಂದ 37 ವಾಕ್ಯದವರೆಗೆ ಓದಿದ್ರೆ ಅಲ್ಲಿ ಯೆರೂಸಲೇಮಿನಿಂದ ಸಮಾರ್ಯದ ಕಡೆಗೆ ಹೋಗುವಂಥ ಒಬ್ಬ ವ್ಯಕ್ತಿ ನಾವು ಕಾಣ್ತೇವೆ ಪ್ರಿಯರೇ. ಅವನು ಕಳ್ಳರ ಕೈಗೆ ಸಿಕ್ಕಾಕೊಂಡ, ಅವನನ್ನು ಅವರು ದರೋಡೆ ಮಾಡಿ ಅರ್ಧ ಜೀವ ಮಾಡಿ ಬಿಡ್ತಾರೆ. ಕೊನೆಗೆ ಆ ದಾರಿಯಿಂದ ಒಬ್ಬ ಲೇವಿಯವನು ಬರ್ತಾನೆ, ಒಬ್ಬ ಯಾಜಕನು ಬರ್ತಾನೆ. ಇಬ್ಬರು ಓರ್ರೆ ಮಾಡಿಕೊಂಡು ದಾರಿಯಲ್ಲಿ ಅವರು ದಾಟಿ ಹೋದರು. ಕನಿಕರ ತೋರಿಸಲಿ, ಅವನಿಗೆ ಅವಶ್ಯಕತೆಯಲ್ಲಿ ಅವನಿಗೆ ಬೇಕಾದಂಥ ಸಹಾಯ ಅವರು ಮಾಡಲಿಲ್ಲ. ಒಬ್ಬ ಸಮಾರ್ಯದವನು ಬರ್ತಾನೆ ಆ ಕಡೆಯಿಂದ. ಅವನು ಬಂದಂಥ ಸಂದರ್ಭದಲ್ಲಿ ಅವನೇನು ಮಾಡಿದ, ಅವನೆಲ್ಲ ವಿಧದ ಶುಶ್ರೂಷೆ ಮಾಡಿ ತನ್ನ ಕತ್ತೆಯ ಮೇಲೆ ಕುಳ್ಳಿರಿಸಿ ಛತ್ರಕ್ಕೆ ಒಂದು ಕೊಂಡೋಗಿ ಬೇಕಾದ ಎಲ್ಲವನ್ನು ವ್ಯವಸ್ಥೆ ಮಾಡಿ ಅವನು ಪುನಃ ಹಿಂತಿರುಗಿ ಬರುವ ಹೆಚ್ಚಾದರೆ ಆ ಛತ್ರ ಯಜಮಾನಿ ಕೊಟ್ಟು ನಾನು ಕೊಡ್ತೇನೆ. ನಿಜವಾಗಿ ಕರುಣೆ ತೋರಿಸಿದಂಥ ವ್ಯಕ್ತಿ ಸಮಾರ್ಯದವನೆಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ನಾವು ಇತರರಿಗೆ ನಾವು ಕರುಣೆ ತೋರಿಸುವಂಥದ್ದು ದೇವರ ಒಂದು ಚಿತ್ತವಾಗಿದೆ ಪ್ರಿಯರೇ. ಕನಿಕರ ತೋರಿಸುವುದು, ಕರುಣೆ ತೋರಿಸುವಂಥದ್ದು, ಕಷ್ಟದಲ್ಲಿರುವವರಿಗೆ, ದುಃಖದಲ್ಲಿರುವವರಿಗೆ, ಅವಶ್ಯಕತೆ ಉಳ್ಳವರಿಗೆ ನಾವು ಕರುಣೆಯನ್ನು ತೋರಿಸುವರಾಗಿರಬೇಕು. ಅದು ದೇವರು ಮೆಚ್ಚುವಂಥ ಒಂದು ಕಾರ್ಯ ಎಂಬುದಾಗಿ ಹೇಳುವುದಕ್ಕೆ ನಾನು ನಿಮಗೆ ಇಷ್ಟಪಡ್ತೇನೆ ಪ್ರಿಯರೇ. ಅನೇಕ ವಿಷಯಗಳು ಇದರ ಕುರಿತಾಗಿ ಹೇಳಬಹುದು, ಆದರೆ ಸಮಯ ಇವತ್ತು ದಾಟಿದೆ. ಉಳಿದ ವಿಷಯಗಳನ್ನು ಮುಂದುವರೆದ ಭಾಗವಾಗಿ ನಾಳೆಯಿಂದ ನಾವು ಧ್ಯಾನ ಮಾಡೋಣ ಪ್ರಿಯರೇ. ದೇವರ ಕೈಗೆ ನಾವು ಒಪ್ಪಿಸಿಕೊಡು. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅರ್ಮಕ್ಕ ಸೆಕೆಟು ರೊಂದು ಲಿಖಾತ ರಬ ಶತುರ ಮಲಕ ಸಕತ್ತು ರೊಂಡು ಲೆಕೆಟಿರಿಯ. ಥ್ಯಾಂಕ್ ಯು ಲಾರ್ಡ್. ಕರ್ತನ ಕೈಗೊಪ್ಪಿಸಿಕೊಡೋಣ. ಇವತ್ತು ಅನೇಕ ವಿಷಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ, ಅನೇಕ ವಿಷಯಗಳನ್ನು ಕಲಿತುಕೊಂಡಿದ್ದೇವೆ ಪ್ರಿಯರೇ. ದೇವರ ಕೈಗೊಪ್ಪಿಸಿಕೊಡ್ರಿ. ಹಲ್ಲಲ್ಲೂಯ್ಯ. ರಿಮಕ ಈ ಒಂದು ಧರಿಸಿಕೊಳ್ಳದ ಬೇಕಾದ ಅನೇಕ ವಿಷಯ, ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವಾ ಅಥವಾ ನಾವು ಇವತ್ತು ನಾವು ದೇವರಿಂದ ಆರಿಸಲ್ಪಟ್ಟವರು, ದೇವರಿಂದ ಪ್ರತಿಷ್ಠಿತರು ಮಾತ್ರವಲ್ಲದೆ ನಾವು ಅಲ್ಲಲ್ಲಿಯ ದೇವರಿಗೆ ಪ್ರಿಯರಾಗಿದ್ದೇವೆ ಎಂಬುದಾಗಿ ತಿಳ್ಕೊಂಡಿದ್ದೇವೆ. ಆದ ಕಾರಣ ಅಲ್ಲಿ ಆ ಒಂದು ಕರೆಯಲ್ಲಿ ನಾವು ದೃಢವಾಗಿ ನಿಂತಿದ್ದೇವಾ, ನಮ್ಮನ್ನು ಪರೀಕ್ಷೆ ಮಾಡಿಕೊಡೋಣ ಪ್ರಿಯರೇ. ಆತನ ಬರೋಣ ಹತ್ತಿರವಾಗ್ತಾ ಇದೆ ಪ್ರಿಯರೇ. ಯಾವಾಗ ಬೇಕಾದ ಆತನ ಬರೋಣ ಬರ್ಬೋದು. ಎಲ್ಲ ಗುರುತುಗಳು ನೆರವೇರುವಂಥದ್ದು ಲೋಕದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದು ನಾನು ಸಿದ್ಧವಾಗಿದ್ದೇನಾ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಮ್ಮ ಪಾದಕ್ಕೆ ನಾವು ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನನ್ನ ವಾರ್ತೆ ಕೇಳಿ ಒಬ್ಬೊಬ್ಬರ ಜೀವಿತದ ಬೇಕಾದ ಬಿಡುಗಡೆಯನ್ನು ಅನುಗ್ರಹಿಸು. ಬರೋಣಕ್ಕಾಗಿ ಎಲ್ಲರನ್ನು ಕರ್ತನೆ ಸಿದ್ಧಪಡಿಸಬೇಕರ್ತನೆ ಕೇಳ್ಕೊಳ್ತೇನೆ. ಕಾರ್ಯ ಮಾಡೋದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದೆ ತಂದೆ ಆದವರೇ, ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.